So welcome to the chapter Fire Insurance Claims. Fire Insurance Claims, Insurance Claims. ಏನೀಗಂದರೆ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಂದರೆ ಏನು, ಇನ್ಶೂರೆನ್ಸ್ ಕ್ಲೇಮ್ಸ್ ಅಂದರೆ ಏನು ತಿಳ್ಕೊಳ್ಳೋಣ. ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ನಾನು ನಿಮ್ಗೊಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ. ಈ ಸ್ಟೋರಿನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸ್ಟೋರಿನ ನೀವು ಅರ್ಥ ಮಾಡಿಕೊಂಡ್ರೆ ಇದೇ ಸ್ಟೋರಿನ ನಾನು ನಿಮಗೆ ಕಾನ್ಸೆಪ್ಟಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಕಾನ್ಸೆಪ್ಟಲ್ಲಿ ಇನ್ಕ್ಲೂಡ್ ಮಾಡಿದಾಗ ನಿಮಗೆ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸು ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಒಂದು ಪುಟ್ಟ ಫ್ಯಾಮಿಲಿ ಇದೆ ಅಂತ ಅಂದ್ಕೊಳ್ಳಿ. ಒಂದು ತಂದೆ, ತಾಯಿ, ಒಂದು ಮಗ, ಮಗಳು, 4 ಜನ ಇದ್ದಾರೆ. ಆ ತಂದೆ ಏನು ಮಾಡ್ತಾನೆ, ತುಂಬ ಇಷ್ಟಪಟ್ಟು ಒಂದು ಮನೆ ತೊಗೊತಾನೆ. ಒಂದು ಹೊಸ ಮನೆನ ಕೊಂಡ್ಕೋತಾನೆ, ಕಟ್ಟಿರೋ ಮನೆನ ಕೊಂಡ್ಕೋತಾನೆ. ಓಕೆ, ಕೊಂಡ್ಕೊಂಡಾದ್ಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ದಿನ ಇರ್ತಾರೆ, 1-2 ತಿಂಗಳು ಆ ಮನೆಯಲ್ಲಿ ವಾಸ ಮಾಡ್ತಾರೆ. ವಾಸ ಮಾಡಾದ್ಮೇಲೆ ಮಕ್ಕಳುಗಳಿಗೆ, ಅವ್ರ ಮಕ್ಕಳುಗಳಿರ್ತಾರಲ್ಲ ಇಬ್ಬರು, ಅವ್ರಿಗೆ ರಜೆ ಬರುತ್ತೆ ಮಧ್ಯದಲ್ಲಿ, ವೆಕೇಷನ್ ಅಂತ ಕರಿತೀವಲ್ವ ನಾವು, ವೆಕೇಷನ್ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಅವರ ನೇಟಿವ್ಗೆ, ಅವ್ರ ತಂದೆ ಹುಟ್ಟೂರು ಯಾವುದೋ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬರೋಣ, ಒಂದು 15 ಡೇಸು, ರಜೆಗಳಲ್ಲೆಲ್ಲ ಮಾಮೂಲಿ ಹೋಗ್ತಾರಲ್ಲ ಎಲ್ಲರೂ. ಸೊ ಆ ಥರ ಅವರು ಹೊರಗೆ ಹೋಗ್ತಾರೆ. ಆ ಟೈಮಲ್ಲಿ ಅಚಾನಕ್ಕಾಗಿ ಏನಾಗ್ಬಿಡುತ್ತೆ, ಅವರು ಹೊಸ ಮನೆ ತೊಗೊಂಡಿರ್ತಾರಲ್ಲ, ಆ ಹೊಸ ಮನೆಗೆ ಬೆಂಕಿ ಬಿದ್ದುಬಿಡುತ್ತೆ. ವಾಪಸ್ ಬರ್ತಾರೆ, ವಾಪಸ್ ಬಂದು ನೋಡ್ತಾರೆ ಬೆಂಕಿ ಬಿದ್ದುಬಿಟ್ಟಿದೆ, ಎಲ್ಲ ಮನೆಯೆಲ್ಲ ಪೂರ್ತಿ ಸುಟ್ಟೋಗಿದೆ. ಏನು ಮಾಡೋದೀಗ, ತಂದೆ ಯೋಚನೆ ಆಗ್ಬಿಡುತ್ತೆ. ಅಯ್ಯೋ, ತುಂಬ ಕಷ್ಟಪಟ್ಟು ಲೋನ್ ಎಲ್ಲ ಮಾಡಿಸ್ಕೊಂಡು ನಾನು ಈ ಮನೆ ತೊಗೊಂಡಿದ್ದೆ, ಈಗ ತಿರ್ಗಾ ಈ ಥರ ಹೊಸ ಮನೆ ತೊಗೊಳ್ಳೋಣ ಅಂದರೆ ನನ್ನ ದುಡ್ಡೇ ಇಲ್ವಲ್ಲಪ್ಪ, ಏನು ಮಾಡೋದು ಅಂತ ಅವರು ಯೋಚನೆ ಮಾಡ್ಕೊಂಡು ಡಿಪ್ರೆಷನ್ಗೆ ಬಂದುಬಿಡ್ತಾರೆ. ಏನು ಮಾಡೋದು ಅಂತ ಚಿಂತೆಯಲ್ಲಿರ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಅವರ ಹೆಂಡತಿಗೆ ನೆನಪಾಗುತ್ತೆ. ಅವಳು ಹೇಳ್ತಾಳೆ, ಹೆಂಡತಿ ಯಾರಿಗೆ, ಗಂಡನಿಗೆ ಹೇಳ್ತಾಳೆ, ರೀ ನಾವು ಒಂದು ಇನ್ಶೂರೆನ್ಸ್ ತೊಗೊಂಡಿದ್ವಲ್ಲ, ಆ ಇನ್ಶೂರೆನ್ಸು ಹೋಗಿ ಆ ಇನ್ಶೂರೆನ್ಸ್ ಕಂಪನಿಯವ್ರನ್ನ ಕೇಳಿ ನಮಗೇನಾದರೂ ಅವರು ಪರಿಹಾರ, ಕಾಂಪನ್ಸೇಷನ್ ಅಂತ ಏನಾದರೂ ನಮಗೆ ಕೊಡ್ಬೋದು ಅಂತ ಕೇಳ್ತಾಳೆ. ಆಗ ಇವನಿಗೆ ಹೌದಲ್ವಾ ಅಂತ ಯೋಚನೆ ಮಾಡಿ ಏನು ಮಾಡ್ತಾನೆ, ಇನ್ಶೂರೆನ್ಸ್ ಕಂಪನಿಗೆ ಓಡ್ತಾನೆ. ಇವನು ಓಡಿ ಇನ್ಶೂರೆನ್ಸ್ ಕಂಪನಿಯವ್ರಿಗೆ ಈ ಥರ ಹಿಂಗಾಗಿದೆ ಅಂತ ಹೇಳ್ತಾರೆ. ಓಕೆ, ಅವರು ಬಂದು ಅದನ್ನು ವೆರಿಫೈ ಎಲ್ಲ ಮಾಡ್ತಾರೆ, ಇವನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ, ಅವ್ರಿಗೆ ದುಡ್ಡು ರೀಫಂಡ್ ಆಗುತ್ತೆ, ಮತ್ತೆ ಒಂದು ಹೊಸ ಮನೆನ ತಗೊತಾರೆ. ಓಕೆ, ಸೊ ಇಷ್ಟೇ ಕತೆ. ಚೆನ್ನಾಗಿದೆ ಅಲ್ವಾ ಕತೆ, ಸ್ಮಾಲ್ ಕತೆ, ಸಣ್ಣ ಕತೆ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾವಾಗಲೂ ಅಷ್ಟೇ ಇನ್ಶೂರೆನ್ಸಸ್ಗಳು ಅಂತ ಹೇಳಿದ್ರೆ, ಏನು ಬಿಡಿ ಇನ್ಶೂರೆನ್ಸಸ್ಗಳು ಎಲ್ಲರೂ ಮಾಡಿಸ್ತಾರೆ, ಯಾಕೆ ಸುಮ್ಮನೆ ಅಂತ ನಮಗನ್ಸುತ್ತೆ. ಬಟ್ ಇನ್ಶೂರೆನ್ಸಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಏನೋ ಒಂದು ಇನ್ಸಿಡೆಂಟ್ ಆದಮೇಲೆ ನಮ್ಗನ್ಸುತ್ತೆ, ಅಯ್ಯೋ ನಾನು ಇನ್ಶೂರೆನ್ಸ್ ತೊಗೊಂಡಿದ್ದೆ ಚೆನ್ನಾಗಿರ್ತಿತ್ತಲ್ಲಪ್ಪ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೈಕ್, ಒಂದು ಸಣ್ಣ ಗಾಡಿ ಇರುತ್ತೆ ಅಂದ್ಕೊಳ್ಳಿ, ನಮ್ಮ ಹತ್ರ ಒಂದು 2 ವೀಲರ್ ಇರುತ್ತೆ. ಆ 2 ವೀಲರ್ಗೆ ನಾವೇನು ಮಾಡ್ತೀವಿ, ಇನ್ಶೂರೆನ್ಸಸ್ ಮಾಡಿಸ್ಬೇಕು. ಇನ್ಶೂರೆನ್ಸಸ್ ಮಾಡಿಸಿದ್ರೆ ಯಾವತ್ತೋ ಒಂದಿನ ಗಾಡಿ ಏನಾದರೂ ಕಳೆದೋಯ್ತು ಅಂತ ಹೇಳಿದ್ರೆ ನಮಗೆ ಇನ್ಶೂರೆನ್ಸ್ ಕಂಪನಿಯಿಂದ ರೀಫಂಡ್ ಆಗುತ್ತೆ ದುಡ್ಡು. ನಮಗೆ ಬೈಕೇ ರೀಫಂಡ್ ಆಗುತ್ತೆ, ಅಥವಾ ಮೋಟ್ರ್ ಬೈಕ್ ಅಥವಾ 2 ವೀಲರೇ ರೀಫಂಡ್ ಆಗುತ್ತೆ ಅಂತ ಹೇಳಲ್ಲ ನಾನು. ಬಟ್ ಒಂದಷ್ಟು 70% ಅಥವಾ 80% ಅಮೌಂಟು, ಡಿಪೆಂಡಿಂಗ್ ಅಪಾನ್ ದ ಯೂಸೇಜ್, ಡಿಪೆಂಡಿಂಗ್ ಅಪಾನ್ ದ ಡಿಪ್ರಿಸಿಯೇಷನ್, ನಾವು ಎಷ್ಟು ಪೇ ಮಾಡಿರ್ತೀವಿ ಪ್ರೀಮಿಯಮು, ಅದರ ಮೇಲೆ ನಮಗೆ ದುಡ್ಡನ್ನ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಎಲ್ಲ ಪೀಪಲ್ಗಳು, ಎಲ್ಲ ಇಂಡಿವಿಜುವಲ್ಸ್ಗಳು ಇನ್ಶೂರೆನ್ಸಸ್ಗಳನ್ನ ಸಾಮಾನ್ಯವಾಗಿ ಮಾಡಿಸೇ ಇರ್ತಾರೆ ಅಲ್ವಾ? ಅದೇ ರೀತಿ ಎಲ್ಲ ಕಂಪನಿಯವರು ಕೂಡ ಒಂದು ಇನ್ಶೂರೆನ್ಸಸ್ಸನ್ನು ಮಾಡಿಸಿರ್ತಾರೆ, ಕಂಪನಿಯವರು. ಅದು ಏನು ಇನ್ಶೂರೆನ್ಸಸ್ ಅದು ಅಂದರೆ ಯೂಶಲಿ ಫೈರ್ ಇನ್ಶೂರೆನ್ಸ್. ಸರ್ ಫೈರ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು, ಯಾವ್ಯಾವ ಥರ ಇನ್ಶೂರೆನ್ಸಸ್ಗಳು ಮಾಡಿಸ್ತಾರೆ ಕಂಪನಿಯವರು? ಯೂಶಲಿ ಕಂಪನಿಯವರು ಯಾವ್ಯಾವ ಥರ ಇನ್ಶೂರೆನ್ಸಸ್ಗಳನ್ನ ಮಾಡಿಸ್ತಾರೆ ಅಂದರೆ, ಪ್ರಾಪರ್ಟಿ ಇನ್ಶೂರೆನ್ಸ್ ಮಾಡಿಸ್ತಾರೆ. ನಾನು ಹೇಳ್ತಾ ಇರೋದು ಬಿಸ್ನೆಸ್ ಪೀಪಲ್ ಅವರು, ಅವ್ರ ಪ್ರಾಪರ್ಟಿಗೆ, ಅವ್ರು ಇರ್ತಾರಲ್ಲ ಪ್ರಾಪರ್ಟಿಗಳಿಗೆ, ಅದು ಬೇರೆ ಬೇರೆ ಅಸೆಟ್ಸ್ಗಳಿಗೆ, ಫರ್ನಿಚರ್ಸು, ಮಿಷಿನರೀಸು. ಓಕೆ, ಸೊ ಇವಕ್ಕೆಲ್ಲ ಏನು ಮಾಡ್ತಾರೆ, ಇನ್ಶೂರೆನ್ಸಸ್ಗಳನ್ನ ಮಾಡಿಸ್ತಾರೆ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿ ಅವರು ಯಾವುದಕ್ಕೆ ಇನ್ಶೂರೆನ್ಸಸ್ ಮಾಡಿಸ್ತಾರೆ ಅಂದರೆ, ಗೂಡ್ಸ್ಗಳಿಗೆ. ಯಾವುದಕ್ಕೆ ಇನ್ಶೂರೆನ್ಸ್ ಮಾಡಿಸ್ತಾರೆ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಗೂಡ್ಸ್ಗಳಿಗೆ, ಅವ್ರ ಹತ್ರ ಇರೋ ಸರಕುಗಳಿಗೆ ಇನ್ಶೂರೆನ್ಸಸ್ಗಳನ್ನ ಮಾಡಿಸ್ತಾರೆ. ಯಾಕೆ ಸರ್ ಇನ್ಶೂರೆನ್ಸಸ್ಗಳನ್ನು ಗೂಡ್ಸ್ಗಳಿಗೆ ಮಾಡಿಸ್ಬೇಕು, ಅದು ಕ್ವೆಶನ್ನು. ನಮಗೆ ಯೂಶಲಿ ನಾನು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನನಗೂ ಒಂದು ಕ್ವೆಶನ್ ಅರೈಸ್ ಆಗುತ್ತೆ. ಏನಪ್ಪ ಕ್ವೆಶನ್ ಅದು ಅಂತ ಹೇಳಿದ್ರೆ, ಭಾಳ ಸಿಂಪಲ್ ಕ್ವೆಶನ್ ಅದು. ನಾವು ಯಾಕೆ ಅನ್ನೆಸೆಸರಿಯಾಗಿ ಗೂಡ್ಸ್ಗಳನ್ನ ಬಿಸ್ನೆಸ್ಸಲ್ಲಿ ಇಟ್ಕೋಬೇಕು, ಯಾಕೆ ಸ್ಟಾಕ್ ಇಟ್ಕೊಬೇಕು? ಎಷ್ಟು ಬೇಕಾಗುತ್ತೋ ಅಷ್ಟು
ಇಟ್ಕೊಳ್ಳೋಣ. ಯಾವಾಗ ಕಸ್ಟಮರ್ಸ್ ಕೇಳ್ತಾರೋ ಅವಾಗ ಅದನ್ನು ಸೇಲ್ ಮಾಡಿಬಿಡೋಣ. ತುಂಬ ಸಿಂಪಲ್ ಅಲ್ವಾ ಇದು? ಯಾಕೆ ಅದನ್ನು ಇಟ್ಕೋಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು ಇದೆಲ್ಲ? ಅದು ಹಂಗಲ್ಲ. ಯಾಕೆ ಸ್ಟಾಕ್ಗಳನ್ನ ಬಿಸ್ನೆಸ್ಸಲ್ಲಿ ಇಟ್ಟಿರಬೇಕು ಅಂತ ಹೇಳಿದ್ರೆ, ಕಸ್ಟಮರ್ಸ್ಗಳು ಏನು ಮಾಡ್ತಾರೆ, ಇಮಿಡಿಯೇಟಾಗಿ ನಮಗೆ ಈ ಗೂಡ್ಸ್ ಬೇಕು ಅಂತ ಆರ್ಡ್ರ್ ಮಾಡಿಬಿಡ್ತಾರೆ. ಆರ್ಡ್ರ್ ಮಾಡಿದ ತಕ್ಷಣ ಅವ್ರಿಗೆ ಹೇಳೋಕ್ಕಾಗತ್ತಾ, ಒಂದು ನಿಮಿಷ ಇರಪ್ಪ, ಈಗ ಸದ್ಯಕ್ಕೆ ಗೂಡ್ಸ್ ಇಲ್ಲ, ಗೂಡ್ಸನ್ನು ತಗೊಬರ್ತೀನಿ, ತಗೊಬಂದು ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಆಮೇಲೆ ಒಂದು 2-3 ದಿನ ಆದಮೇಲೆ ನಿಮಗೆ ಕೊಡ್ತೀನಿ ಅಥವಾ ಒಂದು ವಾರ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ರೆ ಯಾವುದೇ ಕಸ್ಟಮರ್ಗಳು ಕಾಯಲ್ಲ. ಅವ್ರೇನು ಮಾಡ್ತಾರೆ, ನೀವಿಲ್ಲ ಸರ್, ನಿಮ್ಮ ಕೈಲಿ ಆಗಲ್ವಾ ಸರ್, ಓ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದು ಡೀಲರ್ಸ್ ಹತ್ರ ಹೋಗಿ ಅವರು ಪರ್ಚೇಸ್ ಮಾಡಿಬಿಡ್ತಾರೆ. ಆಗ ಯಾರಿಗೆ ಲಾಸು? ಕಂಪನಿಯವರು, ನಾವು, ನಮಗೆ ಬಿಸ್ನೆಸ್ ಪೀಪಲ್ಗಳಿಗೆ ನಮಗೆ ಲಾಸ್ ಆಗೋದು. ಅದು ಅರ್ಥ ಆಗ್ತದಿಲ್ಲ ನಿಮಗೆ? ಸೊ ಹಾಗಾಗಿ ಇನ್ಶೂರೆನ್ಸಸ್ಗಳನ್ನು ನಾವು ಮಾಡಿಸ್ಲೇಬೇಕು. ಅದರಲ್ಲೂ ಇನ್ಫ್ಯಾಕ್ಟ್ ನಾವು ಎಲ್ಲೋ ಒಂದು ಕಡೆ ಹೋಗಿ ಡೊನೇಷನ್ ಕೊಟ್ಬಿಟ್ರೆ, ಚಾರಿಟಿ ಕೊಟ್ಟರೆ ನಮಗೇನು ಅನಿಸಲ್ಲ, ಏನೋ ದಾನ ಮಾಡಿದ್ವಿ ಅಂತ ಅನಿಸುತ್ತೆ. ಗೂಡ್ಸನ್ನು ಎಷ್ಟೋ ಕಂಪನಿಗಳು ಫ್ರೀ ಸ್ಯಾಂಪಲ್ಸಾಗಿ ಕೊಡ್ತಾರೆ, ಯಾರಿಗೂ ದಾನವಾಗಿ ಕೊಡ್ತಾರೆ, ಅವ್ರ ಎಂಪ್ಲಾಯೀಸ್ಗಳಿಗೆಲ್ಲ ಕೊಡ್ತಾರೆ. ಆ ಥರ ಎಲ್ಲ ಕೊಟ್ಟರೆ ಅವ್ರಿಗೆ ಏನೋ ಒಂದು ಅವ್ರಿಗೆ ಹೆಲ್ಪ್ ಮಾಡಿದೆ ಅನ್ನೋ ಒಂದು ಇದಿರುತ್ತೆ, ಏನೋ ಒಂದು ತೃಪ್ತಿ ಇರುತ್ತೆ ಅವ್ರಿಗೆ ಹೆಲ್ಪ್ ಮಾಡೋದಲ್ಲ ನಾನು ಅನ್ನೋ ಒಂದು ತೃಪ್ತಿ ಇರುತ್ತೆ. ಆದರೆ ಕಳೆದೋದ್ರೆ ಅಥವಾ ಬೆಂಕಿ ಬಿದ್ದೇನಾದರೂ ಅನಾಹುತಗಳಾಗ್ಬಿಟ್ರೆ, ಕಷ್ಟಪಟ್ಟು ಅಷ್ಟೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ, ಎಂಥ ಬಿಸ್ನೆಸ್ ಮೆನ್ಗೂ ಕೂಡ ಏನಾಗುತ್ತೆ, ಒಂದು ಫೀಲ್ ಆಗುತ್ತೆ, ಹೌದಲ್ವಾ? ಸೊ ಹಂಗಾಗಿ ನಾವೇನು ಮಾಡಬೇಕು, ಫೈರ್ ಇನ್ಶೂರೆನ್ಸನ್ನು ತಗೊಳ್ಳೇಬೇಕಾಗುತ್ತೆ. ಓಕೆ, ಏನು ಫೈರ್ ಇನ್ಶೂರೆನ್ಸಸ್ ಅಂದರೆ? ವಾಟ್ ಡು ಯು ಮೀನ್ ಬೈ ಫೈರ್ ಇನ್ಶೂರೆನ್ಸಸ್? ಓಕೆ, ಇಟ್ ಇಸ್ ವೆರಿ ಸಿಂಪಲ್. ಫಸ್ಟು ನಮ್ಮ ಚಾಪ್ಟರ್ ನೇಮ್ ಬರೆದ್ಬಿಡೋಣ, ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್. ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್. ನೆನ್ಪಿಟ್ಕೊಂಡಿರಿ, ಈ ಚಾಪ್ಟ್ರಲ್ಲಿ ನಾವು ಪೂರ್ತಿ ಕಲಿಯೋದೇನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ಗೆ ಅಕಸ್ಮಾತಾಗಿ ಬೆಂಕಿ ಬಿದ್ದೋಗ್ಬಿಡುತ್ತೆ, ಬಿದ್ದೋಗಿ ಎಲ್ಲ ಸ್ಟಾಕ್ಗಳೆಲ್ಲ ನಾಶ ಆಗಿಬಿಡುತ್ತೆ. ನಾಶ ಆದಾಗ ನಾವೇನು ಮಾಡಬೇಕು, ಏನು ಇನ್ಫಾರ್ಮೇಷನ್ಸ್ ಅವೈಲೇಬಿಲಿಟಿ ಇದೆ, ಡಿಪೆಂಡಿಂಗ್ ಅಪಾನ್ ದ ಇನ್ಫಾರ್ಮೇಷನ್ ಅವೈಲೇಬಲ್, ಬೆಂಕಿಯೆಲ್ಲ ಬಿದ್ದು ನಮಗೇನು ಇನ್ಫಾರ್ಮೇಷನ್ಸ್ಗಳಿರ್ತದೆ ಆ ಇನ್ಫಾರ್ಮೇಷನ್ಸ್ಗಳನ್ನು ಇಟ್ಕೊಂಡು, ನಾನು ಬೆಂಕಿ ಬಿದ್ದ ದಿನ ನಮ್ಮ ಕಂಪನಿಯಲ್ಲಿ, ನಮ್ಮ ಕಂಪನಿಗೆ, ನಮ್ಮ ಗೋಡನ್ಗೆ ಯಾವ ದಿನ ಬೆಂಕಿ ಬಿತ್ತೋ ಆ ದಿನ ನನ್ನ ಹತ್ರ ಇಷ್ಟು ಸ್ಟಾಕ್ ಇತ್ತು ಅಂತ ನಾನೇನು ಮಾಡಬೇಕು, ಪ್ರೂವ್ ಮಾಡಬೇಕು. ಯಾರಿಗೆ ಪ್ರೂವ್ ಮಾಡಬೇಕು? ಇನ್ಶೂರೆನ್ಸ್ ಕಂಪನಿಯವರಿಗೆ ಪ್ರೂವ್ ಮಾಡಬೇಕು. ಇನ್ಶೂರೆನ್ಸ್ ಕಂಪನಿಯವರಿಗೆ ಅದನ್ನು ಪ್ರೂವ್ ಮಾಡಿ, ಇಷ್ಟು ನನ್ನ ಹತ್ರ ಅಮೌಂಟ್, ಇಷ್ಟು ನನ್ನ ಹತ್ರ ಗೂಡ್ಸ್ ಇತ್ತು ಆ ದಿನ ಅಂತ ನಾವು ಅವರಿಗೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಕೊಡಬೇಕು. ಅದರ ಬೇಸಿಸ್ ಮೇಲೆ ಅವ್ರು ಬಂದು ವೆರಿಫೈ ಮಾಡಿ, ಫಿಸಿಕಲಾಗಿ ವೆರಿಫೈ ಮಾಡಿ, ಹೌದು ಬೆಂಕಿ ಬಿದ್ದಿದೆ, ಇಷ್ಟೆಲ್ಲ ಗೂಡ್ಸ್ ಎಲ್ಲ ನಾಶ ಆಗಿದೆ ಅಂತ ಅವರು ನೋಡಿ ಅವ್ರು ಏನು ಮಾಡ್ತಾರೆ ನಮಗೆ ಅಂತ ಹೇಳಿದ್ರೆ, ಸೊ ದೇ ವಿಲ್ ಗಿವ್ ದ ಕಾಂಪನ್ಸೇಷನ್. ಅವರು ಪಾಲಿಸಿ ನಾವೇನು ಕಟ್ಟಿರ್ತೀವೋ ಅದ್ರ ಮೇಲೆ ಅದೆಲ್ಲ ಹೇಳ್ತೀನಿ, ಯಾವ್ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಏನು ಮಾಡಬೇಕು ಅಂತ. ಬಟ್ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು. ನಿಮ್ಗೇನು ಅರ್ಥ ಆಗಿರಬೇಕಿಲ್ಲ ಅಂತ ಹೇಳಿದ್ರೆ, ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಂತ ಹೇಳಿದ್ರೆ, ಯಾವುದೋ ಒಂದು ಬಿಸ್ನೆಸ್ಗೆ ಅವರ ಗೋಡನ್ನಲ್ಲಿರೋ ಗೂಡ್ಸ್ಗಳಿಗೆ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಏನಾದರೂ ಒಂದು ಬೆಂಕಿ ಏನಾದರೂ ಬಿದ್ದರೆ ಆ ಟೈಮಲ್ಲಿ ನಾವೇನು ಮಾಡಬೇಕು, ಇನ್ಶೂರೆನ್ಸ್ ಕಂಪನಿಯವ್ರಿಗೆ ನಾವು ಅಪ್ರೋಚ್ ಮಾಡಬೇಕು. ಈ ಥರ ನಾವು ನಿಮ್ಮ ಹತ್ರ ಇನ್ಶೂರೆನ್ಸ್ ತೊಗೊಂಡಿದ್ದೀವಿ, ಹಂಗಾಗಿ ಈ ದಿನ ನಮ್ಮ ಗೋಡನ್ಗೆ ಬೆಂಕಿ ಬಿದ್ದೋಗಿದೆ, ದಯವಿಟ್ಟು ನಮಗೆ ಇದರ ಒಂದು ಪರಿಹಾರನ ನೀವು ನಮಗೆ ಕೊಡಿ ಅಂತ ಅವ್ರಿಗೆ ನಾವೇನು ಮಾಡಬೇಕು, ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು, ಎಸ್ಟಿಮೇಟ್ ಮಾಡಿ ಕೊಡಬೇಕು ನಾವು. ಅದಕ್ಕೆ ಈ ಚಾಪ್ಟ್ರು ಒಂಥರ ಇಟ್ ಇಸ್ ಎ ಚಾಪ್ಟರ್ ಲೈಕ್, ಸೊ ಫೈಂಡಿಂಗ್ ದ ಎಸ್ಟಿಮೇಟೆಡ್ ಅಮೌಂಟ್ ಆಫ್ ಕ್ಲೇಮ್ಸ್ ಟು ಬಿ ಪೇಯಬಲ್ ಬೈ ದ ಕಂಪನಿ, ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಆ್ಯಕ್ಚುಯಲ್ ಆಗಿ ನಮ್ಮ ಪ್ರಕಾರ ಎಷ್ಟು ಪಾಲಿಸಿ ಅಮೌಂಟ್ ನಮಗೆ ಕೊಡ್ತಾರೆ, ನಮಗೆ ಕ್ಲೇಮ್ ಅಮೌಂಟ್ನ ಎಷ್ಟು ಕೊಡ್ತಾರೆ, ಕ್ಲೇಮ್ ನಮ್ಗೆ ಎಷ್ಟು ಅವರಿಂದ ದುಡ್ಡು ಬರುತ್ತೆ ಅಂತ ಗೆಸ್ ಮಾಡೋದು ಅಥವಾ ಎಸ್ಟಿಮೇಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವೇನಂತ ಕರಿತೀವಿ, ನಾವು ಕಲಿಯೋದು ಫೈರ್ ಇನ್ಶೂರೆನ್ಸಸ್ ಕ್ಲೇಮ್ಸಲ್ಲಿ. ಹಾಗಾದರೆ ವಾಟ್ ಡು ಯು ಮೀನ್ ಬೈ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್? ಏನು ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಂದರೆ? ಓಕೆ, ಇಟ್ ಇಸ್ ವೆರಿ ಸಿಂಪಲ್. ಬೇಸಿಕಲಿ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ is an agreement. Fire insurance claims is an agreement between two parties. It is an agreement between two parties. ಯಾರ್ಯಾರು? Insurer and insured.
It is an agreement between two parties, insurer and insured. So where one party, that is insurer, so will agree to compensate the loss of other party insured due to the loss suffered by the fire calamities. ಏನು ಸರ್ ಹಂಗಂದರೆ ತುಂಬ ಸಿಂಪಲ್ಲು, ಇಟ್ ಇಸ್ ವೆರಿ ಸಿಂಪಲ್. ಕೇಳ್ಕೊಳ್ಳಿ, ನಾನು ಕರೆಕ್ಟಾಗಿ ಹೇಳ್ತೀನಿ ನಾನು ನಿಮ್ಗೆ ಇನ್ನೊಂದ್ಸಲಿ. ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅನ್ನೋದು ಒಂದು ಅಗ್ರಿಮೆಂಟ್, ಅದು ಒಂದು ಒಪ್ಪಂದ. ಇಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ಇಬ್ಬರ ವ್ಯಕ್ತಿಗಳ ನಡುವೆ ಅಥವಾ ಇಬ್ಬರ ಪಾರ್ಟಿಗಳ ನಡುವೆ ಇರುವಂತಹ ಒಂದು ಒಪ್ಪಂದ. ಯಾರ್ಯಾರು ಆ ಪಾರ್ಟಿ? ಇನ್ಶೂರರು ಮತ್ತು ಇನ್ಶೂರ್ಡ್. ಇದರಲ್ಲಿ ಒಂದು ಪಾರ್ಟಿ ಯಾವುದು? ಇನ್ಶೂರರ್ ಏನು ಮಾಡ್ತಾನೆ, ನಿನಗೇನಾದರೂ ಲಾಸ್ ಆದರೆ ನಾನು ನಿನಗೆ ಪರಿಹಾರ ಕೊಡ್ತೀನಿ ಅಂತ ಒಪ್ಕೊತಾನೆ. ಯಾರಿಗೆ ಒಪ್ಕೊತಾನೆ? ಇನ್ಶೂರ್ಡ್ಗೆ ಏನಾದರೂ ಲಾಸ್ ಆದರೆ ಅದನ್ನು ನಾನು ಕಾಂಪನ್ಸೇಟ್ ಮಾಡ್ತೀನಿ ನಿನಗೆ, ಅದಕ್ಕೆ ಪರಿಹಾರ ನಾನು ಕೊಡ್ತೀನಿ ಅಂತ ಒಪ್ಕೊಳ್ತಾನೆ. ಆದರೆ ಆ ಒಂದು ಡ್ಯಾಮೇಜ್ ಯಾವ ಥರ ಆಗಿರಬೇಕಪ್ಪ ಅಂದರೆ, ಆ ಒಂದು ಲಾಸ್ ಯಾವ ಥರ ಆಗಿರಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇಟ್ ಶುಡ್ ಬಿ ಡ್ಯೂ ಟು ಫೈರ್ ಕ್ಯಾಲಾಮಿಟೀಸ್. ಇಟ್ ಶುಡ್ ಬಿ ಡ್ಯೂ ಟು ಫೈರ್ ಕ್ಯಾಲಾಮಿಟೀಸ್. ಅಂದರೆ ಏನರ್ಥ? ಬೆಂಕಿಯಿಂದ ಏನಾದರೂ ಅನಾಹುತಗಳಾಗಿದ್ದರೆ ಆ ಅನಾಹುತಕ್ಕೆ ಪರಿಹಾರ ಕೊಡೋದಕ್ಕೆ ಇಬ್ಬರು ವ್ಯಕ್ತಿಗಳು, ಇನ್ಶೂರರು ಮತ್ತು ಇನ್ಶೂರ್ಡು, ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಆ ಅಗ್ರಿಮೆಂಟ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನು ನಾವು? ವಿಲ್ ಕಾಲ್ ಇಟ್ ಆಸ್ ಫೈರ್ ಇನ್ಶೂರೆನ್ಸ್. ವಿಲ್ ಕಾಲ್ ಇಟ್ ಆಸ್ ಫೈರ್ ಇನ್ಶೂರೆನ್ಸ್ ಪಾಲಿಸಿ. ಓಕೆ, ನೌ ದ ಕ್ವೆಶನ್, ಹೂ ಈಸ್ ಎ ಇನ್ಶೂರರ್? ಯಾರು ಇನ್ಶೂರರ್ ಅಂದರೆ? ಇನ್ಶೂರರ್ ಅಂದರೆ ಯಾರು? ಇನ್ಶೂರ್ಡ್ ಅಂದರೆ ಯಾರು? ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟಿ, ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಓಕೆ, ಇನ್ಶೂರರ್ ಅಂದರೆ ಯಾರು? ಇನ್ಶೂರರ್ ಅಂದರೆ ನೆನ್ಪಿಟ್ಕೊಳ್ಳಿ, ಇನ್ಶೂರೆನ್ಸ್ ಕಂಪನಿ. ಇನ್ಶೂರರ್ ಅಂದರೆ ಯಾರು? ಇನ್ಶೂರೆನ್ಸ್ ಕಂಪನಿಯವರು. ಯಾರು ನಿನಗೆ ಲಾಸ್ ಆದರೆ ನಾನು ನಿನಗೆ ಕಾಂಪನ್ಸೇಷನ್ನ, ಪರಿಹಾರನ ಕೊಡ್ತೀನಿ ಅಂತ ಒಪ್ಕೋತಾರೋ ಅವ್ರನ್ನ ನಾವೇನಂತ ಕರಿತೀವಿ? ಇನ್ಶೂರರ್ ಅಂತ ಕರಿತೀವಿ. ಎ ಇನ್ಶೂರರ್ ಇಸ್ ಎ ಪಾರ್ಟಿ ಹೂ ಅಗ್ರಿ ಟು ಕಾಂಪನ್ಸೇಟ್ ದ ಲಾಸ್ ಆಫ್ ಅದರ್ ಪಾರ್ಟಿ. ಆಯಿತಾ? ಇನ್ಶೂರ್ಡ್ ಅಂದರೆ ಯಾರು? ಇನ್ಶೂರ್ಡ್ ಅಂದರೆ ಯಾರಪ್ಪ ಅಂದರೆ ಪಾಲಿಸಿ ಹೋಲ್ಡರ್ಸ್. ಇನ್ಶೂರ್ಡ್ ಅಂದರೆ ಯಾರು? ಪಾಲಿಸಿ ಹೋಲ್ಡರ್ಸ್. ಯಾರು ಪಾಲಿಸಿಯನ್ನು ತಗೊಂಡಿರ್ತಾರೋ, ಪಾಲಿಸಿಯನ್ನು ತಗೊಂಡಿರ್ತಾರೋ ಅವ್ರನ್ನ ನಾವೇನಂತ ಕರಿತೀವಿ? ಇನ್ಶೂರ್ಡ್ ಅಂತ ಕರಿತೀವಿ. ಅಥವಾ ಈಗೂ ಹೇಳ್ಬೋದು ನಾವು, ಎ ಇನ್ಶೂರ್ ಈಸ್ ಎ ಪರ್ಸನ್ ಟು ಹೂಮ್ ದ ಕಾಂಪನ್ಸೇಷನ್ ಈಸ್ ಪೇಡ್. ಇನ್ಶೂರ್ಡ್ ಅಂದರೆ ಯಾರಪ್ಪ ಅಂತ ಹೇಳಿದ್ರೆ, ಯಾರಿಗೆ ನಾವು ಪರಿಹಾರನ ಕೊಡ್ತೀವೋ ಅವ್ರನ್ನ ನಾವೇನಂತ ಕರಿಬೋದು? ಇನ್ಶೂರ್ಡ್ ಅಂತ ಕರಿಬೋದು. ಯಾರು ಪರಿಹಾರನ ಕೊಡ್ತಾರೆ ಅವ್ರನ್ನ ನಾವೇನಂತ ಕರಿಬೋದು? ಇನ್ಶೂರರ್ ಅಂತ ಕರಿಬೋದು. ನೆನ್ಪಿಟ್ಕೊಳ್ಳಿ, ಪರಿಹಾರನ ಕೊಡೋರು ಯಾರು? ಇನ್ಶೂರೆನ್ಸ್ ಕಂಪನಿಯವರು. ಪರಿಹಾರ ಯಾರು ಕೊಡ್ತೀವಿ? ಪಾಲಿಸಿ ಹೋಲ್ಡರ್ ಕೊಡ್ತೀವಿ. ಯಾರು ಪರಿಹಾರ ಕೊಡ್ತಾರೋ ಅವರು ಇನ್ಶೂರೆನ್ಸ್ ಕಂಪನಿ, ಅವರು ಇನ್ಶೂರರು. ಯಾರಿಗೆ ಪರಿಹಾರನ ಕೊಡಬೇಕಾಗುತ್ತೋ ಅವರು ಇನ್ಶೂರ್ಡ್. ಓಕೆ, ಈಗ ನಾನು ನಿಮಗೆ ನೀಟಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಓಕೆ, ನಾನೇನೇನು ಡಿಸ್ಕಸ್ ಮಾಡಿದೆ ಈವರೆಗೂ ಅದನ್ನು ನಾವು 1-2 ನಿಮಿಷದಲ್ಲಿ ಸ್ಲೈಡ್ನಲ್ಲಿ ನೋಡ್ಬಿಡೋಣ. ಓಕೆ, ಸೊ ವಿ ವಿಲ್ ಸಿ ದ ಸ್ಲೈಡ್ ನೌ. ಓಕೆ, ಸಿ ದ ಸ್ಲೈಡ್. ಎ ಫೈರ್ ಇನ್ಶೂರೆನ್ಸ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಹೇಳಿದ್ನಲ್ಲ ನಾನು, ಇಬ್ಬರು ವ್ಯಕ್ತಿಗಳ ನಡುವೆ ಇರುವಂತಹ ಒಂದು ಅಗ್ರಿಮೆಂಟ್. ಅದು ಯಾರ್ಯಾರ ನಡುವೆ ಅದು ಅಂತ ಹೇಳಿದ್ರೆ ಇನ್ಶೂರರು ಮತ್ತು ಇನ್ಶೂರ್ಡ್ ನಡುವೆ ಇರುವಂತಹ ಒಂದು ಅಗ್ರಿಮೆಂಟ್ ಅದು. ಅದರಲ್ಲಿ ಒಬ್ಬ ಪಾರ್ಟಿ ಅಂದರೆ ಯಾರು? ಇನ್ಶೂರರು. ಹಿ ಅಗ್ರಿ ಟು ಕಾಂಪನ್ಸೇಟ್ ದ ಲಾಸ್ ಆಫ್ ಅದರ್ ಪಾರ್ಟಿ. ನಿನಗೇನಾದರೂ ಡ್ಯಾಮೇಜ್ ಆದರೆ ಓಕೆ ನಾನು ಕಾಂಪನ್ಸೇಷನ್ನ ಕೊಡ್ತೀನಿ ಅಂತ ಒಪ್ಕೊತಾನೆ. ಆಫ್ ಅದರ್ ಪಾರ್ಟಿ ಕಾಲ್ಡ್ ಇನ್ಶೂರ್ಡ್. ಇನ್ನೊಬ್ಬ ಪಾರ್ಟಿಗೆ, ಯಾರಿಗೆ? ಇನ್ಶೂರ್ಡ್ಗೆ. ಯಾಕೆ ಅಂತ ಹೇಳಿದ್ರೆ, ಏನಾದರೂ ಫೈರಿಂದ, ಬೆಂಕಿ ಅನಾಹುತದಿಂದ, ಫೈರ್ ಕ್ಯಾಲಾಮಿಟೀಸಿಂದ ಏನಾದರೂ ಲಾಸ್ ಸಫರ್ ಆಗಿದ್ದರೆ ನಾನು ನಿನಗೆ ಪರಿಹಾರನ ಕೊಡ್ತೀನಿ ಅಂತ ಒಪ್ಕೊತಾನೆ. ಓಕೆ, ಈ ಒಂದು ಅಗ್ರಿಮೆಂಟನ್ನು, ಈ ಒಂದು ಇನ್ಶೂರೆನ್ಸಸ್ಸನ್ನು ನಾವೇನಂತ ಕರಿತೀವಿ? ಫೈರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನೋಡಿ ಎಷ್ಟು ಕ್ಲೀನಾಗಿದೆ ಅದು ಅಂತ ಹೇಳಿದ್ರೆ, ಫೈರ್ ಇನ್ಶೂರೆನ್ಸ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟಿ, ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್,
ಅಂಡರ್ ವಿಚ್ ಒನ್ ಪಾರ್ಟಿ ಕಾಲ್ಡ್ ಇನ್ಶೂರರ್ ಅಗ್ರಿ ಟು ಕಾಂಪನ್ಸೇಟ್ ದ ಲಾಸ್ ಆಫ್ ಅದರ್ ಪಾರ್ಟಿ ಕಾಲ್ಡ್ ಇನ್ಶೂರ್ಡ್ ಫಾರ್ ದ ಲಾಸ್ ಸಫರ್ ಡ್ಯೂ ಟು ಫೈರ್ ಕಲಾಮಿಟೀಸ್. ಓಕೆ, ಇದರಲ್ಲಿ ಇಬ್ಬರು ಪಾರ್ಟೀಸ್ ಇರ್ತಾರೆ. ಯಾರ್ಯಾರು ಇರ್ತಾರೆ? ಇನ್ಶೂರರ್ ಇರ್ತಾರೆ ಮತ್ತು ಇನ್ಶೂರ್ಡ್ ಇರ್ತಾರೆ. ಇನ್ಶೂರರ್ ಅಂದರೆ ಯಾರು? ನಾನು ಆಗಲೇ ಹೇಳಿದೆ ನಿಮಗೆ, ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪನಿ ಯಾರು? ಇನ್ಶೂರೆನ್ಸ್ ಕಂಪನಿ ಅಂದರೆ ದ ಪರ್ಸನ್ ಅಗ್ರಿ ಟು ಬೇರ್ ದ ರಿಸ್ಕ್ ಆಫ್ ಲಾಸ್. ನಿನಗೇನಾದರೂ ಲಾಸ್ ಆದರೆ, ನಿನಗೇನಾದರೂ ಬೆಂಕಿ ಏನಾದರೂ ಬಿದ್ದು ಲಾಸ್ ಆದರೆ ಅದಕ್ಕೆ ಪರಿಹಾರನ ನಾನು ಕೊಡ್ತೀನಿ ಅಂತ ಒಪ್ಕೊತಾನೆ. ಅವನ್ನ ನಾವೇನಂತ ಕರಿತೀವಿ? ಇನ್ಶೂರರ್ ಅಂತ ಕರಿತೀವಿ. ಹಾಗಾದರೆ ಇನ್ಶೂರ್ಡ್ ಅಂದರೆ ಯಾರು? ಇನ್ಶೂರ್ಡ್ ಅಂದರೆ ಯಾರಪ್ಪ ಅಂದರೆ ಯಾರಿಗೆ ದ ಪರ್ಸನ್ ಹೂ ಈಸ್ ಸಫರ್ಡ್ ದ ಲಾಸ್, ಯಾರು ಲಾಸ್ ಸಫರ್ ಆಗಿರ್ತಾರೆ, ಯಾರಿಗೆ ಒಂದು ನಷ್ಟ ಆಗಿರುತ್ತೆ ಅಥವಾ ಯಾರಿಗೆ ನಾವು ಪಾಲಿಸಿನ ಅಮೌಂಟನ್ನು ಕೊಡಬೇಕಾಗುತ್ತೆ, ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಇನ್ಶೂರ್ಡ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಓಕೆ, ಸೊ ನೌ ವಿ ವಿಲ್ ಲುಕ್ ದ ಅದರ್ ಥಿಂಗ್ಸ್. ಬೇರೆ ನೋಡೋಣ ಇನ್ನೇನೇನಿದೆ ಇದರಲ್ಲಿ. ಸಿ ದೇರ್ ಆರ್ some important terms used exclusively in fire insurances. Exclusively in fire insurances. So that we will discuss. ಏನದು ಅಂದರೆ there are some important terms. ಕೆಲವು ಟರ್ಮ್ಸ್ಗಳು ಫೈರ್ ಇನ್ಶೂರೆನ್ಸಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಟರ್ಮ್ಸ್ ಓಕೆ ಯೂಸ್ಡ್ ಇನ್ ಫೈರ್ ಇನ್ಶೂರೆನ್ಸ್, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಟರ್ಮ್ ಯಾವುದಪ್ಪ ಅಂತ ಹೇಳಿದ್ರೆ ಸಾಲ್ವೇಜ್. ದ ಫಸ್ಟ್ ಟರ್ಮ್ ಯಾವುದು ಅಂದರೆ ಸಾಲ್ವೇಜ್. ಓಕೆ, ವಾಟ್ ಡು ಯು ಮೀನ್ ಬೈ ಸಾಲ್ವೇಜ್? ಏನು ಸಾಲ್ವೇಜ್ ಅಂದರೆ? ಓಕೆ, ಸಾಲ್ವೇಜ್ ಸಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಸಾಲ್ವೇಜ್ ಅಂದರೆ ಇಷ್ಟೇ. ಈಗ ನಾನು ಆಗಲೇ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ. ಯಾವುದೋ ಒಂದು ಗೋಡನ್ ಇತ್ತು, ನಾನು ಫಸ್ಟ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಒಂದು ಮನೆ ತೊಗೊಂಡಿದ್ರು, ಆ ಮನೆಗೆ ಬೆಂಕಿ ಬಿದ್ದುಬಿಡ್ತು. ಅದನ್ನು ನಾನು ಯಾಕೆ ಎಕ್ಸಾಂಪಲ್ ಹೇಳಿದೆ ನಿಮಗೆ ಅಂದರೆ ಈ ಕಾನ್ಸೆಪ್ಟು, ಈ ಬಿಸ್ನೆಸ್ ಕಾನ್ಸೆಪ್ಟು ಡೈರೆಕ್ಟಾಗಿ ಹೋದರೆ ನಿಮಗೆ ನೀಟಾಗಿ ಅರ್ಥ ಆಗದೆ ಇರ್ಬೋದು ಅಂತೇಳಿ ಫಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಅಲ್ಲಿಂದ ಲಿಂಕ್ ತೊಗೊಂಡಿದ್ದು ನಾನು. ಅರ್ಥ ಆಯ್ತಾ ನಿಮಗೆ? ಓಕೆ, ಯಾವುದೋ ಒಂದು ಗೋಡನ್ ಇದೆ, ಆ ಗೋಡನ್ಗೆ ಬೆಂಕಿ ಬಿದ್ದುಬಿಟ್ಟಿದೆ. ಓಕೆ, ಸೊ ಬೆಂಕಿ ಬಿದ್ದರೆ ನೀವೇ ಹೇಳಿ, ಪ್ರಾಕ್ಟಿಕಲಾಗಿ ಹೇಳಿ, ಸಪೋಸ್ ಬೆಂಕಿ ಬಿದ್ದರೆ ಆ ಬೆಂಕಿ ಕೆಲವು ಟೈಮು ಪೂರ್ತಿ ಗೂಡ್ಸ್ಗಳನ್ನ ಸೇಲ್ ಮಾಡಿಬಿಡ್ತದೆ, ಆಮೇಲೆ ಪೂರ್ತಿ ಗೂಡ್ಸ್ಗಳನ್ನ ನಷ್ಟ ಮಾಡಿಬಿಡುತ್ತೆ, ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಅಲ್ವಾ. ಈಗ ನನ್ನ ಹತ್ರ 50,000 rupees ವರ್ತ್ ಆಫ್ ಗೂಡ್ಸ್ ಇತ್ತು ಅಂದರೆ 50,000 ವರ್ತ್ ಆಫ್ ಗೂಡ್ಸ್ನು ಏನು ಮಾಡಿಬಿಡುತ್ತೆ? ಡೆಸ್ಟ್ರಾಯ್ ಮಾಡಿಬಿಡುತ್ತೆ, ನಾಶ ಆಗಿಬಿಡುತ್ತೆ. ಅಥವಾ ಹೀಗೂ ಆಗ್ಬೋದಲ್ವಾ, 50,000 ಗೂಡ್ಸ್ ಇತ್ತು, ಬೆಂಕಿ ಬಿತ್ತು ಎಲ್ಲಿಗೆ? ಗೋಡನ್ಗೆ. ಆಗ ತಕ್ಷಣ ಬಿಸ್ನೆಸ್ ಮ್ಯಾನ್ಗೆ ಗೊತ್ತಾಯಿತು, ಅವನು ಹೋಗ್ತಾನೆ ಅಲ್ಲಿಗೆ ಹೋಗಿ ಈ ಥರ ಬೆಂಕಿ ಬಿದ್ದಿದೆ ಅಂತ ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡ್ತಾನೆ. ಅವ್ರು ಬರ್ತಾರೆ, ಅವ್ರು ಬಂದು ಅಲ್ಲಿ ಬೆಂಕಿ ಆರಿಸ್ತಾರೆ. ಓಕೆ, ಸೊ ಬೆಂಕಿ ಆರಿಸಿದಾಗ 40,000 rupees ಗೂಡ್ಸು ಡೆಸ್ಟ್ರಾಯ್ ಆಗಿಬಿಡ್ತದೆ. 50,000 ಎಷ್ಟು? 40,000. 50,000ದಲ್ಲಿ 40,000 ಗೂಡ್ಸ್ ಏನಾಗ್ಬಿಡುತ್ತೆ? ಡೆಸ್ಟ್ರಾಯ್ ಆಗಿಬಿಡುತ್ತೆ. ಇನ್ನು ಎಷ್ಟು ಉಳ್ಕೊಳ್ಳುತ್ತೆ ಅಲ್ಲಿಗೆ? ಎಷ್ಟು ಉಳ್ಕೊಳ್ಳುತ್ತೆ ನೀವೇ ಹೇಳಿ ಅದನ್ನು. ಈಗ 50,000 ಗೂಡ್ಸಲ್ಲಿ 50,000 ಗೂಡ್ಸಲ್ಲಿ 40,000 ಗೂಡ್ಸು ಡೆಸ್ಟ್ರಾಯ್ ಆಗೋಯ್ತು. ಇನ್ನು ಉಳಿಯೋದೆಷ್ಟು? 10,000 ಗೂಡ್ಸ್ ಅಲ್ವಾ. ಈ 10,000 ಗೂಡ್ಸ್ನ ನಾವೇನಂತ ಕರಿತೀವಿ? ಸಾಲ್ವೇಜ್ ಅಂತ ಕರಿತೀವಿ. ಈ 10,000 ಗೂಡ್ಸ್ನ ನಾವೇನಂತ ಕರಿತೀವಿ? ಸಾಲ್ವೇಜ್ ಅಂತ ಕರಿತೀವಿ. ಏನು ಸರ್ ಹಂಗಂದರೆ ಸಾಲ್ವೇಜ್ ಅಂದರೆ? ತುಂಬ ಸಿಂಪಲ್ಲು. ಸಾಲ್ವೇಜ್ ಅಂದರೆ ದ ಗೂಡ್ಸ್ ವಿಚ್ ಆರ್ ಸೇವ್ಡ್ ಫ್ರಮ್ ಫೈರ್. ದ ಗೂಡ್ಸ್ ವಿಚ್ ಆರ್ ಸೇವ್ಡ್ ಫ್ರಮ್ ಫೈರ್. ಓಕೆ, ಗೂಡ್ಸ್ಗಳು ನಾವು ಬೆಂಕಿ ಬಿದ್ದಾಗ ಎಲ್ಲ ಗೂಡ್ಸ್ಗಳು ಬೆಂಕಿಗೆ ಬೀಳದೆ, ಎಲ್ಲ ಗೂಡ್ಸ್ಗಳು ಡೆಸ್ಟ್ರಾಯ್ ಆಗದೆ, ಸ್ವಲ್ಪ ಗೂಡ್ಸ್ಗಳು ಉಳ್ಕೊಬಿಡುತ್ತೆ. ಆ ಥರ ಉಳ್ಕೊಳ್ಳೋ ಗೂಡ್ಸ್ನ ನಾವೇನಂತ ಕರಿತೀವಿ? ಸಾಲ್ವೇಜ್ ಅಂತ ಕರಿತೀವಿ. ಓಕೆ, ಸೊ ವೆರಿ ಗುಡ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಓವರ್ ಇನ್ಶೂರೆನ್ಸ್. ಓಕೆ, ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಏನು ಅಂದರೆ ಓವರ್ ಇನ್ಶೂರೆನ್ಸಸ್. ಏನು ಓವರ್ ಇನ್ಶೂರೆನ್ಸಸ್ ಅಂದರೆ? ಸಿ, ಓವರ್ ಇನ್ಶೂರೆನ್ಸಸ್ ಅಂದರೆ ಭಾಳ ಸಿಂಪಲ್ಲು. ಓವರ್ ಇನ್ಶೂರೆನ್ಸ್ ಅಂದರೆ ಇಫ್ ದ ಸ್ಟಾಕ್ ಈಸ್ ಓವರ್ ಇನ್ಶೂರ್ಡ್, ಓಕೆ, ಇಫ್ ದ ಸ್ಟಾಕ್ ಈಸ್ ಓವರ್ ಇನ್ಶೂರ್ಡ್ ದೆನ್ ಇಟ್ ಈಸ್ ಕಾಲ್ಡ್ ಓವರ್ ಇನ್ಶೂರೆನ್ಸ್. ತುಂಬ ಸಿಂಪಲ್ ಅಲ್ವಾ? ಇಫ್ ದ ಸ್ಟಾಕ್ ಈಸ್ ಓವರ್ ಇನ್ಶೂರ್ಡ್ ದೆನ್ ಸಚ್ ಇನ್ಶೂರೆನ್ಸ್ ಇಸ್ ಕಾಲ್ಡ್ ಓವರ್ ಇನ್ಶೂರೆನ್ಸ್. ಏನು ಸರ್ ಹಂಗಂದರೆ? ತುಂಬ ಸಿಂಪಲ್ಲು. ಇಲ್ಲಿ ಎರಡು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು ನೀವು. ಅರ್ಥ ಆಯ್ತಲ್ವಾ? ಒಂದು ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಇನ್ಶೂರಬಲ್ ಸ್ಟಾಕ್
ಮೊದಲನೇದು ಇನ್ಶೂರಬಲ್ ಸ್ಟಾಕ್, ಎರಡನೇ ಕಾನ್ಸೆಪ್ಟು ಒಂದು ಇನ್ಶೂರಬಲ್ ಸ್ಟಾಕ್, ಇನ್ನೊಂದು ಪಾಲಿಸಿ ಅಮೌಂಟ್. ಓಕೆ, ಇನ್ನೊಂದು ಪಾಲಿಸಿ ಅಮೌಂಟ್. ಅರ್ಥ ಆಯ್ತಲ್ವಾ? ಇನ್ಶೂರಬಲ್ ಸ್ಟಾಕ್ ಅಂದ್ರೆ ಏನು? ಎಷ್ಟು ಸ್ಟಾಕ್ಗೆ ಇನ್ಶೂರ್ ಮಾಡಿಸಿದ್ದೀವಿ, ಇನ್ಶೂರಬಲ್ ಸ್ಟಾಕ್. ಓಕೆ, ಇನ್ಶೂರಬಲ್ ಸ್ಟಾಕ್ ಎಷ್ಟು, ಆಕ್ಚುಯಲ್ ಸ್ಟಾಕ್ ಎಷ್ಟು, ನಮ್ಮ ಬಿಸ್ನೆಸ್ಸಲ್ಲಿ ಇನ್ಶೂರಬಲ್ ಸ್ಟಾಕ್ ಎಷ್ಟು ಮತ್ತು ಆಕ್ಚುಯಲ್ ಸ್ಟಾಕ್ ಎಷ್ಟು. ಸೊ ಇದನ್ನು ನಾವು ತಿಳ್ಕೊಳ್ಳೋದನ್ನೇ ನಾವೇನಂತ ಕರಿತೀವಿ, ಓವರ್ ಇನ್ಶೂರೆನ್ಸಸ್ ಅಂತ ಕರಿತೀವಿ. ಓಕೆ, ಇನ್ನೂ ಕರೆಕ್ಟಾಗಿ ಹೇಳ್ಬಹುದು ಅಂತ ಹೇಳಿದ್ರೆ, ಇಫ್ ದ ಸ್ಟಾಕ್ ಈಸ್ ಓವರ್ ಇನ್ಶೂರ್ಡ್, ದಟ್ ಸ್ಟಾಕ್ ಈಸ್ ಕಾಲ್ಡ್ ಓವರ್ ಇನ್ಶೂರೆನ್ಸಸ್. ಓಕೆ, ವೆನ್ ದ ಇನ್ಶೂರಬಲ್ ಅಮೌಂಟ್ is more than the value of insurable stock, policy amount ಅಲ್ಲ ಅದು, it is insurable stock. ಓಕೆ, ಏನಂದರೆ ಈಗ ನನ್ನ ಹತ್ರ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇನ್ನು ಸಿಂಪಲ್ ಆಗಿ ಟ್ರೈ ಮಾಡ್ತೀನಿ. ನನ್ನ ಹತ್ರ 50,000 ವರ್ತ್ ಆಫ್ ಗೂಡ್ಸ್ ಇದೆ, ಗೋಡನಲ್ಲಿ ನನ್ನ ಹತ್ರ ಎಷ್ಟಿದೆ, 50,000 ವರ್ತ್ ಆಫ್ ಗೂಡ್ಸ್ ಇದೆ. ನಾನು 60,000 ರುಪೀಸ್ಗೆ ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಓಕೆ, 60,000 ರುಪೀಸ್ಗೆ ಏನು ಮಾಡಿಸಿದ್ದೀನಿ ನಾನು, ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಆಗ ಇನ್ಶೂರಬಲ್ ಅಮೌಂಟು ಗೂಡ್ಸ್ ಅಮೌಂಟ್ಗಿನ್ನ ಜಾಸ್ತಿ ಇದೆ ಅಲ್ವಾ, ಗೂಡ್ಸ್ ಅಮೌಂಟ್ಗಿನ್ನ ಜಾಸ್ತಿ ಇದೆ. ಆಗ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಓವರ್ ಇನ್ಶೂರೆನ್ಸಸ್ ಅಂತ ಕರಿತೀವಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ನಮ್ಮ ಹತ್ರ ಇರೋ ಗೂಡ್ಸ್ ಎಷ್ಟು, 50,000, ನಾವು ಇನ್ಶೂರೆನ್ಸ್ ಮಾಡಿಸಿರೋದು ಎಷ್ಟು, 60,000. ಈ ಸಿಚುವೇಶನನ್ನು ನಮ್ಮ ಗೂಡ್ಸ್ಗಿನ್ನ ನಮ್ಮ ಹತ್ರ ಎಷ್ಟು ಗೂಡ್ಸ್ ಇದೆಯೋ ಅದಕ್ಕಿಂತ ಜಾಸ್ತಿ ನಾವೇನಾದರೂ, ಅದಕ್ಕಿಂತ ಜಾಸ್ತಿ ಅಮೌಂಟಿಗೆ ನಾವೇನಾದರೂ ಇನ್ಶೂರೆನ್ಸಸ್ಸನ್ನು ತಗೊಂಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಓವರ್ ಇನ್ಶೂರೆನ್ಸಸ್ ಅಂತ ಕರಿತೀವಿ. ಓಕೆ, ಈ ಎರಡು ಕಾನ್ಸೆಪ್ಟ್ನ ಬಗ್ಗೆ ಸ್ಲೈಡ್ ನೋಡೋಣ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಕಮ್ ವಿ ವಿಲ್ ಸಿ ದ ಸ್ಲೈಡ್. ಓಕೆ, ಸ್ಲೈಡ್ ನೋಡಿ. ಸಾಲ್ವೇಜ್ ಅಂದರೆ ಏನು ಅಂತ ಬರೆದಿದ್ದೀನಿ ನನ್ನಲ್ಲಿ. ಸಾಲ್ವೇಜ್ ರೆಫರ್ಸ್ ಟು ದ ಗೂಡ್ಸ್ ಸೇವ್ಡ್ ಫ್ರಮ್ ಫೈರ್. ಗೂಡ್ಸು ಫೈರಿಂದ ಸೇವ್ ಆಗಿರೋ ಪೂರ್ತಿ ಗೂಡ್ಸ್ನ ನಾವೇನಂತ ಕರಿತೀವಿ, ಸಾಲ್ವೇಜ್. ಎಷ್ಟು ಎಸ್ಕೇಪ್ ಆಗಿರುತ್ತೋ ಬೆಂಕಿಗೆ ಸಿಗದೆ, ಸೊ ಆ ಗೂಡ್ಸ್ನ ನಾವೇನಂತ ಕರಿತೀವಿ, ಸಾಲ್ವೇಜ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರೆದಿದ್ದೀನಿ ನಾನು, ಓವರ್ ಇನ್ಶೂರೆನ್ಸಸ್. ವೆನ್ ದ ಇನ್ಶೂರ್ಡ್ ಅಮೌಂಟ್ ಈಸ್ ಮೋರ್ ದೆನ್ ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ಇನ್ಶೂರಬಲ್ ಸ್ಟಾಕ್. ಅಂದರೆ ಇನ್ಶೂರೆನ್ಸ್ ಅಮೌಂಟು ಯಾವಾಗ ಇನ್ಶೂರಬಲ್ ಸ್ಟಾಕ್ಗಿನ್ನ ಜಾಸ್ತಿ ಇರುತ್ತೆ, ಇನ್ಶೂರೆನ್ಸ್ ಅಮೌಂಟು, ಆಗಲೇ ನಾನು ಪಾಲಿಸಿ ಅಮೌಂಟ್ ಅಂತ ಹೇಳಿದ್ನಲ್ಲ, ಅದು ಪಾಲಿಸಿ ಅಮೌಂಟು ಯಾವಾಗ ಇನ್ಶೂರಬಲ್ ಸ್ಟಾಕ್ಗಿನ್ನ ಜಾಸ್ತಿ ಇರುತ್ತೆ, ಆ ಸಿಚುವೇಶನ್ ನಾವೇನಂತ ಕರಿತೀವಿ ಅಂದರೆ ಓವರ್ ಇನ್ಶೂರೆನ್ಸಸ್ ಅಂತ ಕರಿತೀವಿ. ಓಕೆ, ವಿಲ್ ಕಾಲ್ ಇಟ್ ಆಸ್ ಓವರ್ ಇನ್ಶೂರೆನ್ಸಸ್. ಓಕೆ, ನಾವು ಕಮ್ ಟು ದ ನೆಕ್ಸ್ಟ್ ಪಾರ್ಟ್. ಓಕೆ, ನೆಕ್ಸ್ಟ್ ಪಾರ್ಟಿಗೆ ಬರೋಣ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು ಇವಾಗ ಅಂತ ಹೇಳಿದ್ರೆ ಅಂಡರ್ ಇನ್ಶೂರೆನ್ಸಸ್. ಓಕೆ, ಅಂಡರ್ ಇನ್ಶೂರೆನ್ಸಸ್. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಆರ್ ಡಿಸ್ಕಸಿಂಗ್ ಇಸ್ ಅಂಡರ್ ಇನ್ಶೂರೆನ್ಸಸ್. ಇಫ್ ದ ಸ್ಟಾಕ್ ಈಸ್ ಓವರ್ ಇನ್ಶೂರ್ಡ್, ಓವರ್ ಇನ್ಶೂರೆನ್ಸ್. ಇಫ್ ದ ಸ್ಟಾಕ್ ಈಸ್ ಅಂಡರ್ ಇನ್ಶೂರ್ಡ್, ಅಂಡರ್ ಇನ್ಶೂರೆನ್ಸ್. ಅದು ಎಲ್ಲರೂ ಹೇಳ್ತಾರೆ. ಓಕೆ, ಅದು ಭಾಳ ಸಿಂಪಲ್ ಅದು ಅಲ್ವಾ. ಬಟ್ ನಾವಿಲ್ಲಿ ಕಲಿಬೇಕಾಗಿರೋದು ಏನು ಅಂದರೆ, ವಾಟ್ ಡು ಯು ಮೀನ್ ಬೈ ಓವರ್ ಇನ್ಶೂರ್ಡ್, ವಾಟ್ ಡು ಯು ಮೀನ್ ಬೈ ಅಂಡರ್ ಇನ್ಶೂರ್ಡ್ ಅಂತ ಕಲಿಬೇಕು ನಾವು, ಅಲ್ವೇ. ಸೊ ಓವರ್ ಇನ್ಶೂರ್ಡ್ ಅಂದರೆ ನಾನು ಆಗಲೇ ನಿಮ್ಗೆ ಹೇಳಿದೆ. ಓಕೆ, ವೆನ್ ದ ಇನ್ಶೂರಬಲ್ ಅಮೌಂಟ್ ಈಸ್ ಮೋರ್ ದೆನ್ ದ ಇನ್ಶೂರಬಲ್ ವ್ಯಾಲ್ಯೂ ಆಫ್ ಇನ್ಶೂರಬಲ್ ಸ್ಟಾಕ್. ಯಾವಾಗ ಪಾಲಿಸಿ ಅಮೌಂಟು ಇನ್ಶೂರೆನ್ಸ್ ಗೂಡ್ಸ್ ಅಮೌಂಟ್ಗಿನ್ನ ಜಾಸ್ತಿ ಇರುತ್ತೆ, ನಮ್ಮ ಹತ್ರ ಇರೋ ಗೂಡ್ಸ್ಗಿನ್ನ ನಾವು ತಗೊಂಡಿರೋ ಇನ್ಶೂರೆನ್ಸ್ ಅಮೌಂಟ್ ಯಾವಾಗ ಜಾಸ್ತಿ ಇರುತ್ತೆ, ಆಗ ಅದನ್ನು ಓವರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಅಂಡರ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಅದರ ರಿವರ್ಸ್, ವೈಸ್ ವರ್ಸ ಅಂತ ಕರಿತೀವಲ್ವ, ಅದು ಉಲ್ಟಾ. ಅದು ಈಗ ನಮ್ಮ ಹತ್ರ ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿತ್ತು ಅಂತ ಹೇಳಿದಾಗಲೇ ನಮ್ಮ ಹತ್ರ ಗೂಡ್ಸ್ ಎಷ್ಟಿತ್ತು, ಸ್ಟಾಕು, ವ್ಯಾಲ್ಯೂ ಆಫ್ ಸ್ಟಾಕ್ ಎಷ್ಟಿತ್ತು ಅಂದರೆ 50,000 ವರ್ತ್ ಆಫ್ ಸ್ಟಾಕ್ ಇತ್ತು. ಆದರೆ ನಾವು ಪಾಲಿಸಿ ತೊಗೊಂಡಿರೋದು ಬರೀ 40,000 ಮಾತ್ರ. ಓಕೆ, ಇನ್ಶೂರೆನ್ಸ್ ಅಮೌಂಟು ನಾವು ಮಾಡಿಸಿರೋದು ಎಷ್ಟಕ್ಕೆ ಮಾತ್ರ, ಇನ್ಶೂರೆನ್ಸ್ ಅಮೌಂಟ್ ಎಷ್ಟಕ್ಕೆ ಮಾಡಿಸಿದ್ದೀವಿ ಅಂದರೆ 40,000 ಮಾತ್ರ ಮಾಡಿಸಿದ್ದೀವಿ. ಓಕೆ, ಸೊ ಈ ಥರ ಇರಬೇಕಾದ್ರೆ ಈ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ, ಅಂಡರ್ ಇನ್ಶೂರೆನ್ಸಸ್ ಅಂತ ಕರಿತೀವಿ. ಓಕೆ, ನಾವು
ಈಗ ಕ್ವೆಶನ್ ಏನು ಅಂತ ಹೇಳಿದ್ರೆ, ವಾಟ್ ಡು ಯು ಮೀನ್ ಬೈ ಅಂಡರ್ ಇನ್ಶೂರೆನ್ಸ್? ಸಿಂಪಲ್. ವೆನ್ ದ ಇನ್ಶೂರಬಲ್ ಅಮೌಂಟ್ is less than the actual value of insurable stock. I repeat once again, when the insurable amount is less than the actual amount of actual value of insurable stock, okay, such insurance is called under insurances. ಈಗ ನನಗೆ ಒಂದು ಕ್ವೆಶನ್ ಅರೈಸ್ ಆಗುತ್ತೆ ಅಲ್ವಾ? ಈಗ ಈ ಎಕ್ಸಾಂಪಲ್ ಅಲ್ಲಿ ಓವರ್ ಇನ್ಶೂರೆನ್ಸಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ 50,000 ಗೂಡ್ಸ್ ಇರ್ತದೆ. 50,000 ಗೂಡ್ಸ್ ಅಲ್ಲಿ 60,000 ಇನ್ಶೂರೆನ್ಸ್ ಮಾಡಿಸಿರ್ತಾರೆ. 60,000 ಇನ್ಶೂರೆನ್ಸ್ ಮಾಡಿಸಿದ್ರೆ ಇನ್ಶೂರೆನ್ಸ್ ಕಂಪನಿಯವರು ಏನೂ ಪ್ರಾಬ್ಲಮ್ ಇಲ್ಲ, ನೋಡ್ತಾರೆ ಎಷ್ಟು ಗೂಡ್ಸ್ ಡೆಸ್ಟ್ರಾಯ್ ಆಗಿದೆ, ಸೊ ಎಷ್ಟು ಅಮೌಂಟ್ ಇದೆ 50,000 ಪೂರ್ತಿ ಅವ್ರಿಗೆ ಅದು ಎಲಿಜಿಬಿಲಿಟಿ ಇದ್ದರೆ 50,000 ಪೂರ್ತಿ ಅವರಿಗೆ ಕೊಡ್ತಾರೆ. ಓಕೆ, ಇದ್ರ ಬಗ್ಗೆ ನಿಮಗೇನು ಡೌಟ್ ಇಟ್ಕೊಂಬೇಡಿ ನೀವು. ಆದರೆ ಈ ಅಂಡರ್ ಇನ್ಶೂರೆನ್ಸಸ್ ಅಲ್ಲಿ ಅಂದರೆ ನಮ್ಮ ಹತ್ರ ಇರೋ ಸ್ಟಾಕ್ 50,000, ಆದರೆ ನಾವು ಪಾಲಿಸಿ ಎಷ್ಟಕ್ಕೆ ಮಾಡಿಸಿರ್ತೀವಿ? 50,000 ಗೂಡ್ಸು ನಾವು ಪಾಲಿಸಿ ಮಾಡಿಸಿರೋದು ಎಷ್ಟಕ್ಕೆ? 40,000 ಮಾತ್ರ ಮಾಡಿಸಿರ್ತೀವಿ. ಈ ಥರ ಟೈಮಲ್ಲಿ ಅವರು ನಮಗೆ 50,000 ಕೊಡ್ತಾರ? ಅಮೌಂಟು ಕೊಡಲ್ಲ. ಅವ್ರು ನಮಗೆ 50,000 ಕೊಡಲ್ಲ. ಹಾಗಾದರೆ 40,000 ಕೊಡ್ತಾರಾ? 40,000 ಕೊಡಲ್ಲ. ಏನು ಮಾಡ್ತಾರೆ ಹಾಗಾದರೆ? ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಆವರೇಜ್ ಮಾಡ್ತಾರೆ. ಓಕೆ, ಇನ್ಶೂರೇಬಲ್ ಅಮೌಂಟನ್ನು ಓಕೆ ಪ್ಲಸ್ ನಾವು ಎಷ್ಟು ಅಮೌಂಟ್ ತೊಗೊಂಡಿರ್ತೀವಿ, ಅವ್ರ ಗೂಡ್ಸ್ ಎಷ್ಟಿದೆ ಮತ್ತು ಪಾಲಿಸಿ ಎಷ್ಟಿದೆ, ಲಾಸ್ ಎಷ್ಟಾಗಿದೆ, ಇದನ್ನೆಲ್ಲ ಸೇರಿ ಒಂದು ಆವರೇಜ್ ಮಾಡ್ತಾರೆ. ಆ ಆವರೇಜ್ ಮಾಡೋದನ್ನು, ಆವರೇಜ್ ಮಾಡೋ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ? ಆವರೇಜ್ ಕ್ಲಾಸ್ ಅಂತ ಕರಿತೀವಿ. ಓಕೆ, ವಿಲ್ ಕಾಲ್ ಇಟ್ ಆಸ್ ಆವರೇಜ್ ಕ್ಲಾಸ್. ವಾಟ್ ಈಸ್ ಆವರೇಜ್ ಕ್ಲಾಸ್? ಯಾಕೆ ಆವರೇಜ್ ಕ್ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಸಿಕಲಿ ಆವರೇಜ್ ಕ್ಲಾಸ್ ಈಸ್ ಕ್ಯಾಲ್ಕುಲೇಟೆಡ್ ಓಕೆ ಟು ಡಿಸ್ಕರೇಜ್ ದ ಅಂಡರ್ ಇನ್ಶೂರೆನ್ಸಸ್. ಟು ಡಿಸ್ಕರೇಜ್ ದ ಅಂಡರ್ ಇನ್ಶೂರೆನ್ಸಸ್. ಅಂಡರ್ ಇನ್ಶೂರೆನ್ಸ್ನ ಡಿಸ್ಕರೇಜ್ ಮಾಡೋದಕ್ಕೋಸ್ಕರ ಆವರೇಜ್ ಕ್ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓವರ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಪೂರ್ತಿ ಅಮೌಂಟ್ ಸಿಗ್ತಾ ಇತ್ತು. ಅಂಡರ್ ಇನ್ಶೂರೆನ್ಸ್ ಮಾಡಿಸಿರೋದಕ್ಕೆ ನಮಗೆ ಪೂರ್ತಿ ಅಮೌಂಟ್ ಸಿಗ್ತಾ ಇಲ್ಲ, ಅಥವಾ ನಾವು ಕಟ್ಟಿರೋ ಅಮೌಂಟು ಸಿಗ್ತಾ ಇಲ್ಲ. ಏನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದರಲ್ಲಿ. ಅದನ್ನು ನಾನು ಮುಂದಿನ ಕ್ಲಾಸ್ಗಳಲ್ಲಿ ತರಗತಿಯಲ್ಲಿ ಹೇಳ್ತೀನಿ ನಾನು ನಿಮಗೆ. ಆ ಕ್ಯಾಲ್ಕುಲೇಷನ್ನ ನಾವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮಾಡುವಂಥ ಕ್ಯಾಲ್ಕುಲೇಷನ್ ನಾವೇನಂತ ಕರಿತೀವಿ? ಆವರೇಜ್ ಕ್ಲಾಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಈ ಎರಡು ಕಾನ್ಸೆಪ್ಟನ್ನು ನಾವು ಇವಾಗ ಸ್ಲೈಡಲ್ಲಿ ಒಂದ್ಸಲಿ ನೋಡ್ಬಿಡೋಣ. ಓಕೆ, ಸಿ ದ ಸ್ಲೈಡ್. ಅಂಡರ್ ಇನ್ಶೂರೆನ್ಸ್ ಅಂದರೆ ಏನು? ಅಂಡರ್ ಇನ್ಶೂರೆನ್ಸ್ ಅಂದರೆ ವೆನ್ ದ ಇನ್ಶೂರಬಲ್ ಅಮೌಂಟ್ ಈಸ್ ಲೆಸ್ ದನ್ ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ಇನ್ಶೂರಬಲ್ ಸ್ಟಾಕ್. ಅಂದರೆ ಇನ್ಶೂರೆನ್ಸ್ ಅಮೌಂಟು ಯಾವಾಗ ಗೂಡ್ಸ್ ಅಮೌಂಟ್ಗಿನ್ನ ಕಡಿಮೆ ಇರುತ್ತೋ ಆ ಇನ್ಶೂರೆನ್ಸ್ನ ನಾವೇನಂತ ಕರಿತೀವಿ? ಅಂಡರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಜಾಸ್ತಿ ಇದ್ದರೆ ಏನಂತ ಕರಿತೀವಿ ಅದನ್ನು? ಜಾಸ್ತಿ ಇದ್ದರೆ ನಾವು ಅದನ್ನು ಓವರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಕಡಿಮೆ ಇದ್ದರೆ ಏನಂತ ಕರಿತೀವಿ? ಅಂಡರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಓಕೆ, 4ನೇ ಪಾಯಿಂಟು, 4ನೇ ಟರ್ಮ್ ಏನು ಅಂದರೆ ಆವರೇಜ್ ಕ್ಲಾಸ್. ಆವರೇಜ್ ಕ್ಲಾಸ್ ಯಾಕೆ ಇನ್ಕ್ಲೂಡ್ ಆಗಿದೆ? ನಾನು ಹೇಳಿದೆ ನಿಮಗೆ ಆವರೇಜ್ ಕ್ಲಾಸ್ ಯಾಕೆ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಟು ಡಿಸ್ಕರೇಜ್ ದ ಅಂಡರ್ ಇನ್ಶೂರೆನ್ಸಸ್. ಡಿಸ್ಕರೇಜಿಂಗ್ ಅಂದ್ರೇನು? ಡಿಸ್ಕರೇಜಿಂಗ್ ಅಂತ ಹೇಳಿದ್ರೆ ಅದನ್ನು ಅಂಡರ್ ಇನ್ಶೂರೆನ್ಸಸ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ಶೂರೆನ್ಸ್ ಕಂಪನಿಯವರು ಒಂದು ಕ್ಯಾಲ್ಕುಲೇಷನ್ನ ಮಾಡ್ತಾರೆ. ಎಷ್ಟು ಅಮೌಂಟ್ ಪೇ ಮಾಡಬೇಕು ಬೆಂಕಿ ಬಿದ್ದಾಗ ನಿಮ್ಮ ಕಂಪನಿಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಕ್ಯಾಲ್ಕುಲೇಟ್ ಮಾಡೋ ಕಾನ್ಸೆಪ್ಟ್ನ ನಾವು ಆವರೇಜ್ ಕ್ಲಾಸ್ ಅಂತ ಕರಿತೀವಿ. ಈ ಆವರೇಜ್ ಕ್ಲಾಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಲಿಮಿಟ್ಸ್ ದ ಲೈಬಿಲಿಟಿ ಆಫ್ ದ ಇನ್ಶೂರೆನ್ಸ್ ಕಂಪನಿ ಇನ್ ಕೇಸ್ ಆಫ್ ಅಂಡರ್ ಇನ್ಶೂರೆನ್ಸ್. ಅಂಡರ್ ಇನ್ಶೂರೆನ್ಸ್ ಯಾವಾಗ ಕಡಿಮೆ ಇನ್ಶೂರೆನ್ಸ್ ಮಾಡ್ತಿರ್ತಾರೋ ಆಗ ಇನ್ಶೂರೆನ್ಸ್ ಕಂಪನಿ ಆ ಲೈಬಿಲಿಟಿ, ದ ಲೈಬಿಲಿಟಿ ಆಫ್ ದ ಇನ್ಶೂರೆನ್ಸ್ ಕಂಪನಿ, ಇನ್ಶೂರೆನ್ಸ್ ಕಂಪನಿಯವರು ನಮ್ಗೆ ಏನು ಕ್ಲೇಮ್ ಅಮೌಂಟ್ ಅಂತ ಕೊಡಬೇಕೋ ಆ ಕ್ಲೇಮ್ ಅಮೌಂಟ್ ಕೊಡೋದನ್ನು ಕಡಿಮೆ ಮಾಡಿಸುತ್ತೆ. ಯಾವಾಗ ಅಂಡರ್ ಇನ್ಶೂರೆನ್ಸಸ್ಸಲ್ಲಿ ಆ ಕ್ಲೇಮ್ ಅಮೌಂಟನ್ನು ಕಡಿಮೆ ಮಾಡಿಸುವಂತಹ ಒಂದು ಕಾನ್ಸೆಪ್ಟ್ನೇ ನಾವೇನಂತ ಕರಿತೀವಿ? ಆವರೇಜ್ ಕ್ಲಾಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಕಮ್, ಸೊ ವಿ ವಿಲ್ ಡಿಸ್ಕಸ್ ದ ಅದರ್ ಥಿಂಗ್ಸ್. ಓಕೆ, ಬೇರೆ ಬೇರೆ ಡಿಸ್ಕಸ್ ಮಾಡೋಣ. ಓಕೆ, ನಾವು ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾರೋ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಲಾಸಸ್. ಓಕೆ, ಟೈಪ್ಸ್ ಆಫ್ ಲಾಸ್ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಇರೋದೇನು? ಟೈಪ್ಸ್ ಆಫ್ ಲಾಸ್. ಅಂದರೆ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಬರೀಬೋದು ಟೈಪ್ಸ್ ಆಫ್ ಲಾಸ್ ಡ್ಯೂ ಟು ಫೈರ್. ಓಕೆ, ಟೈಪ್ಸ್ ಆಫ್ ಲಾಸ್ ಡ್ಯೂ ಟು ಫೈರ್. ಅರ್ಥ ಆಯ್ತಲ್ವಾ? ಸೊ ಈ ಕಾನ್ಸೆಪ್ಟು ಏನು ಟೈಪ್ಸ್ ಆಫ್ ಲಾಸ್ ಡ್ಯೂ ಟು ಫೈರ್ ಅಂದರೆ ಭಾಳ ಸಿಂಪಲ್. ಇಲ್ಲಿ ಈಗ ಬೆಂಕಿ ಬಿದ್ದುಬಿಡುತ್ತೆ, ಯಾವುದೋ ಒಂದು ಬಿಸ್ನೆಸ್ಗೆ ಬೆಂಕಿ ಬಿದ್ದುಬಿಡುತ್ತೆ. ಬೆಂಕಿ ಬಿದ್ದಾಗ ಆ ಬೆಂಕಿ ಗೊತ್ತಿರುತ್ತಾ ನಾನು ಬರೀ ಗೂಡ್ಸಿಗೆ ಮಾತ್ರ ಬೆಂಕಿ ಬೀಳಬೇಕು ಅಂತ? ಅಲ್ಲ, ಗೂಡ್ಸಿಗೆ ಮಾತ್ರ ಬೆಂಕಿ ಬೀಳಲ್ಲ. ಆ ಗೂಡ್ಸ್ ಜೊತೆಗೆ ಏನೇನಕ್ಕೆ ಬೆಂಕಿ ಬೀಳ್ಬೋದು? ಮಿಷಿನರಿಗೆ ಬೆಂಕಿ ಬೀಳ್ಬೋದು, ಫರ್ನಿಚರ್ ಏನೋ ಇಟ್ಟಿರ್ತಾರಲ್ಲ ಫರ್ನಿಚರ್ಗಳಿಗೆ ಬೆಂಕಿ ಬೀಳ್ಬೋದು, ಸಮ್ಟೈಮ್ಸ್ ಆ ಇಡೀ ಬಿಲ್ಡಿಂಗ್ಗೆ ತುರಿಬೋದು ಅಲ್ವಾ? ಸೊ ಆ ಥರ ಎಲ್ಲನೂ ಲಾಸ್ ಆಗ್ಬೋದು. ಬರೀ ಗೂಡ್ಸ್ ಮಾತ್ರ ಲಾಸ್ ಆಗಲ್ಲ,
ಗೂಡ್ಸ್ ಜೊತೆಗೆ ಫಿಕ್ಸ್ಡ್ ಅಸೆಟ್ಸು ಲಾಸ್ ಆಗ್ಬೋದು. ಏನು ಲಾಸ್ ಆಗ್ಬೋದು ಅಂತ ಹೇಳಿದ್ರೆ ಯಾವ ಥರ ಫಿಕ್ಸ್ಡ್ ಅಸೆಟ್ಸು ನಾನು ಹೇಳಿದ್ನಲ್ಲ, ಬಿಲ್ಡಿಂಗು ಡೆಸ್ಟ್ರಾಯ್ ಆಗ್ಬೋದು, ಫರ್ನಿಚರ್ ಡೆಸ್ಟ್ರಾಯ್ ಆಗ್ಬೋದು. ಸೊ ಈ ಥರ ಎಲ್ಲ ಆಗ್ಬೋದು. ಅಷ್ಟೇ ಅಲ್ಲ, ಇನ್ನೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಆ್ಯಕ್ಚುಲಿ ನಿಮಗೆ ಸಿಲೆಬಸ್ ಇರಲಿಲ್ಲ, ಬಟ್ ಆದರೂ ನಾನು ಒಂದ್ಸಲಿ ನಿಮಗೆ ಹೇಳ್ಬಿಡ್ತೀನಿ. ಅದು ಅದೇನು ಅಂದರೆ ಲಾಸ್ ಆಫ್ ಪ್ರಾಫಿಟ್ ಅಂತ. ಓಕೆ, ಇಟ್ ಇಸ್ ಕಾಲ್ಡ್ ಲಾಸ್ ಆಫ್ ಪ್ರಾಫಿಟ್. ಏನು ಲಾಸ್ ಆಫ್ ಪ್ರಾಫಿಟ್ ಅಂದರೆ ತುಂಬ ಸಿಂಪಲ್ಲು. ಲಾಸ್ ಆಫ್ ಪ್ರಾಫಿಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೆಂಕಿ ಬಿದ್ದಿದೆ, ನಾನು ಕ್ಲೇಮ್ ಮಾಡ್ತೀನಿ. ನಾನು ಇನ್ಶೂರೆನ್ಸ್ ಕಂಪನಿಯವರಿಗೆ ಹೋಗಿ ಕೇಳಿದ್ದೀನಿ. ನಾನು ಇನ್ಶೂರೆನ್ಸ್ ಕಂಪನಿಯವ್ರಿಗೆ ಈ ಥರ ನನಗೆ ಬೆಂಕಿ ಬಿದ್ದುಬಿಟ್ಟಿದೆ, ನನಗೆ ದಯವಿಟ್ಟು ದುಡ್ಡು ಕೊಡಿ ಅಂತ ನಾನು ಕ್ಲೇಮ್ ಅವ್ರಿಗೆ ಹೋಗಿ ಎಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಟು ಅಪ್ಲೈ ಮಾಡಿದ್ದೀನಿ. ಇಮಿಡಿಯೇಟಾಗಿ ನಾಳೆನೇ ಕೊಟ್ಬಿಡ್ತಾರೆ ಅವರು? ಕೊಡಲ್ಲ. ಅವ್ರೇನು ಮಾಡ್ತಾರೆ, ದೇ ವಿಲ್ ಟೇಕ್ ದೇರ್ ಓನ್ ಟೈಮ್. 1 ಮಂತ್ ತಗೋಬೋದು, ಕೆಲವು ಟೈಮ್ 2 ಮಂತ್ಸ್ ಆಗ್ಬೋದು, ಕೆಲವು ಟೈಮ್ 3 ಮಂತ್ಸ್ ಆಗ್ಬೋದು. ಆ 3 ಮಂತ್ಸ್ ಒಳಗಡೆ ನಮ್ಮ ಬಿಸ್ನೆಸ್ ಪ್ರಾಪರಾಗಿ ನಡೆದಿರಲ್ಲ. ನಮ್ಮ ಬಿಸ್ನೆಸ್ಸು ಕಸ್ಟಮರ್ಸ್ಗಳು ಮಿಸ್ ಆಗಿರ್ತಾರೆ, ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಕೊಡಲೇಬೇಕಾ? ಓಕೆ, ನಾವು ಬಿಲ್ಡಿಂಗ್ ತೊಗೊಂಡಿರ್ತೀವಲ್ಲ, ಅವ್ರಿಗೆ ರೆಂಟು ಅದು ಇದು ಕೊಡಲೇಬೇಕಾ? ಸೊ ಹಂಗಾಗಿ ನಮ್ಮ ಪ್ರಾಫಿಟ್ಟು ಏನಾಗಿರ್ತದೆ ಅಲ್ಲಿ ಕಡಿಮೆ ಆಗಿರುತ್ತೆ. ಅದನ್ನು ನಾವು ಲಾಸ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಓಕೆ, ಈ ಬೇಸಿಕಲಿ ಟೈಪ್ಸ್ ಆಫ್ ಲಾಸ್ ಓಕೆ ಡ್ಯೂ ಟು ಫೈರ್ ಕ್ಯಾನ್ ಬಿ ಆಫ್ 3 ಟೈಪ್ಸ್. ಓಕೆ, ಕ್ಯಾನ್ ಬಿ ಆಫ್ ಹೌ ಮೆನಿ ಟೈಪ್ಸ್? 3 ಟೈಪ್ಸ್. ನಂಬರ್ 1 ಲಾಸ್ ಆಫ್ ಸ್ಟಾಕ್. ಅದೇ ಗೂಡ್ಸ್ ಏನಾದರೂ ನಾಶ ಆಗಿಬಿಟ್ರೆ ಅದನ್ನು ನಾವೇನಂತ ಕರಿತೀವಿ? ಲಾಸ್ ಆಫ್ ಸ್ಟಾಕ್. ನಂಬರ್ 2 ಲಾಸ್ ಆಫ್ ಪ್ರಾಫಿಟ್. ಓಕೆ, ಲಾಸ್ ಆಫ್ ಪ್ರಾಫಿಟ್. ಈಗ ಹೇಳಿದ್ನಲ್ಲ, ಪ್ರಾಫಿಟ್ ಕಡಿಮೆ ಆಗುತ್ತೆ ಆ ಟೈಮಲ್ಲಿ, ಅದು ಲಾಸ್ ಆಫ್ ಪ್ರಾಫಿಟ್. ಆ್ಯಂಡ್ ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಬಿಲ್ಡಿಂಗ್ಸ್ ಆಗ್ಬೋದು, ಅಥವಾ ಫರ್ನಿಚರ್ ಆಗ್ಬೋದು, ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಮಿಷಿನರೀಸ್ ಆಗ್ಬೋದು. ಓಕೆ, ಎಕ್ಸೆಟ್ರಾ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಸ್. ಆದರೆ ನಾವು ಇಲ್ಲಿ ಕಲಿಯೋಂಥದ್ದೇನು? ವಾಟ್ ವಿ ಲರ್ನ್ ಇಯರ್. ಇಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಬೇಸಿಕಲಿ ನಾವಿಲ್ಲಿ ಕಲಿಯೋದೇನಪ್ಪ ಅಂತ ಹೇಳಿದ್ರೆ ಲಾಸ್ ಆಫ್ ಸ್ಟಾಕ್. ಹಿಯರ್ ವಿ ಲರ್ನ್ ಲಾಸ್ ಆಫ್ ಸ್ಟಾಕ್. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಇದೊಂದು ಕೇಳ್ತಾರೆ ಕ್ವೆಶನ್ನು. ಓಕೆ, ವಾಟ್ ಡು ಯು ಮೀನ್ ಬೈ ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಅಂತ ಕೇಳ್ತಾರೆ. ಏನು ಕೇಳ್ತಾರೆ ನಿಮಗೆ? ವಾಟ್ ಡು ಯು ಮೀನ್ ಬೈ ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಅಂತ ಕೇಳ್ತಾರೆ. ಏನು ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಅಂತ ಹೇಳಿದ್ರೆ ಅಂದರೆ, ವೆನ್ ದ ಫೈರ್ ಇನ್ಶೂರೆನ್ಸ್ ಪಾಲಿಸಿ, ರಿಮೆಂಬರ್, ವೆನ್ ದ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಕವರ್ಸ್ okay the loss of risk or covers the loss of stock, then such policy is called loss of stock policy. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಇನ್ಶೂರೆನ್ಸ್ ಕಂಪನಿಯವರು ನಾವು ಫೈರ್ ಇನ್ಶೂರೆನ್ಸ್ ಕಂಪನಿಯವರು ನಾವೇನಾದರೂ ಫೈರ್ ಇನ್ಶೂರೆನ್ಸ್ ಪಾಲಿಸಿನ ಗೂಡ್ಸ್ ಏನಾದರೂ ಲಾಸ್ ಆದರೆ, ಫೈರಿಂದ ಗೂಡ್ಸ್ ಏನಾದರೂ ನಮಗೆ ಲಾಸ್ ಆದರೆ, ಗೂಡ್ಸ್ ಸ್ಟಾಕ್ ಅಥವಾ ಗೂಡ್ಸ್ ಅಥವಾ ಸ್ಟಾಕ್ ಇದರಿಂದ ನಮಗೇನಾದರೂ ಡೆಸ್ಟ್ರಾಯ್, ಈಗ ಬೆಂಕಿ ಬಿದ್ದಾಗ ಕಂಪನಿಗೆ ಗೂಡ್ಸ್ ಏನಾದರೂ ಲಾಸ್ ಆದರೆ, ಆ ಗೂಡ್ಸ್ಗೋಸ್ಕರ ನಾವೇನಾದರೂ ಒಂದು ಪಾಲಿಸಿ ತಗೊಂಡಿದ್ರೆ ಆ ಪಾಲಿಸಿನ ನಾವೇನಂತ ಕರಿತೀವಿ? ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಅಂತ ಕರಿತೀವಿ. ಓಕೆ, ವಿ ವಿಲ್ ಕಾಲ್ ಇಟ್ ಆಸ್ ಲಾಸ್ ಆಫ್ ಸ್ಟಾಕ್ ಪಾಲಿಸಿ. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್. ಲಾಸ್ ಆಫ್ ಸ್ಟಾಕ್ ಪಾಲಿಸಿ ರೆಫರ್ಸ್ ಟು ದ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಟೇಕನ್ ಓಕೆ ಟು ಕವರ್ ದ ಲಾಸ್ ಆಫ್ ಸ್ಟಾಕ್. ಟು ಕವರ್ ದ ಲಾಸ್ ಆಫ್ ಸ್ಟಾಕ್. ಸ್ಟಾಕ್ ಲಾಸ್, ಸ್ಟಾಕಿಂದ ಏನಾದರೂ ಫೈರಿಂದ ನಮ್ಮ ಸ್ಟಾಕ್ಗಳೇನಾದರೂ ಲಾಸ್ ಆಗಿದ್ದರೆ, ಅದರಿಂದ ನಮಗೇನಾದರೂ ಡೆಸ್ಟ್ರಾಯ್ ಆಗಿದ್ದರೆ, ನಾಶ ಆಗಿದ್ದರೆ, ಅದನ್ನು ಕವರ್ ಮಾಡೋದಕ್ಕೆ ಅಂತ ಒಂದು ಪಾಲಿಸಿ ತೊಗೊಂಡಿರ್ತೀವಿ, ಫೈರ್ ಇನ್ಶೂರೆನ್ಸ್ ಪಾಲಿಸಿ. ಆ ಥರ ತೊಗೊಂಡಿರುವಂಥ ಫೈರ್ ಇನ್ಶೂರೆನ್ಸ್ ಪಾಲಿಸಿನ ನಾವೇನಂತ ಕರಿತೀವಿ? ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಅಂತ ಕರಿತೀವಿ. ಓಕೆ, ಜಸ್ಟ್ ನಾನು ಬಿಗಿನಿಂಗ್ ಆಫ್ ದ ಚಾಪ್ಟರಿಂದ ಏನೇನು ಮಾಡಿದೆ, ನಿಮಗೆ ಏನೇನು ಹೇಳ್ಕೊಟ್ಟೆ ಅನ್ನೋದನ್ನು ಓಕೆ ಜಸ್ಟ್ 5 ಮಿನಿಟ್ಸಲ್ಲಿ ಬ್ರೀಫ್ ಔಟ್ ಮಾಡಿಬಿಡ್ತೀನಿ. ಅದು ಬ್ರೀಫ್ ಔಟ್ ಮಾಡೋಕ್ಕೂ ಮುಂಚೆ ಒಂದ್ಸಲಿ ನಾವು ಸ್ಲೈಡಲ್ಲಿ ಏನು ಟೈಪ್ಸ್ ಆಫ್ ಲಾಸ್ ಡ್ಯೂ ಟು ಫೈರ್ ಮತ್ತು ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಏನು ಅಂತ ಒಂದ್ಸಲಿ ವಿ ವಿಲ್ ಸಿ ದ ಸ್ಲೈಡ್. ಓಕೆ, ಸೊ ಸಿ ದ ಸ್ಲೈಡ್ ಇನ್ ದ ಪ್ರಾಬ್ಲಮ್. ಇಲ್ಲಿದೆ ನೋಡಿ, ಟೈಪ್ಸ್ ಆಫ್ ಲಾಸ್ ಡ್ಯೂ ಟು ಫೈರ್. ಏನೇನು ಲಾಸ್ ಆಗ್ಬೋದು ಅಂತ ಹೇಳಿದ್ರೆ, ದ ಲಾಸ್ ಕ್ಯಾನ್ ಬಿ ಸ್ಟಾಕ್ ಆಫ್ ಗೂಡ್ಸ್, ದ ಲಾಸ್ ಕ್ಯಾನ್ ಬಿ ಆಫ್ ಪ್ರಾಫಿಟ್, ಆರ್ ದ ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಸಚ್ as ಬಿಲ್ಡಿಂಗ್, ಮಿಷನರಿ, ಫರ್ನಿಚರ್, ಎಕ್ವಿಪ್ಮೆಂಟ್ ಆರ್ ಎನಿ ಅದರ್ ಫಿಕ್ಸ್ಡ್ ಅಸೆಟ್ಸ್. ಅರ್ಥ ಆಯ್ತಲ್ವಾ? ಸೊ ಲಾಸ್ ಅಂದರೆ ಬರೀ ಗೂಡ್ಸೇ ಲಾಸ್ ಆಗಬೇಕು ಅಂತ ಏನಿಲ್ಲ. ಓಕೆ, ನನಗೆ ನಿಮಗೆ ಗೊತ್ತಾಗುತ್ತೆ, ಏನೋ ಏನು ಪಾಪ ಬೆಂಕಿಗೆ ಗೊತ್ತಾಗುತ್ತಾ, ಅದು ಎಲ್ಲೆಲ್ಲೇ ಅದಕ್ಕೆ ಲಿಂಕ್ ಸಿಗುತ್ತೋ ಅಲ್ಲೆಲ್ಲ ಹತ್ಕೊಂಡು ಉರಿತದೆ. ಹಂಗಾಗಿ ಒಂದು ಗೋಡನ್ಗೆ ಬೆಂಕಿ ಬಿದ್ದಾಗ ಬರೀ ಸ್ಟಾಕಿಗೆ ಮಾತ್ರ ನಾವೇನಾದರೂ ಪಾಲಿಸಿ ಮಾಡಿಸಿದ್ರೆ, ಬರೀ ಸ್ಟಾಕಿಗೆ ಮಾತ್ರ ನಾವೇನಾದರೂ ಒಂದು ಪಾಲಿಸಿ ಮಾಡಿಸಿದ್ರೆ ಆ ಪಾಲಿಸಿನ ನಾವೇನಂತ ಕರಿತೀವಿ ಅಂದರೆ ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಅಂತ ಕರಿತೀವಿ. ಓಕೆ, ಅಲ್ಲೇ ನಾನು ನೆಕ್ಸ್ಟ್ 6th ಪಾಯಿಂಟಲ್ಲಿ ಬರೆದಿದ್ದೀನಿ ನೋಡಿ. ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಅಂದರೆ ತುಂಬ ಸಿಂಪಲ್ಲು. ಎನಿ ಫೈರ್ ಇನ್ಶೂರೆನ್ಸ್ ಪಾಲಿಸಿ ವಿಚ್ ಕವರ್ಸ್ ದ ಲಾಸ್ ಆಫ್ ಸ್ಟಾಕ್ ಓಕೆ ಈಸ್ ಕಾಲ್ಡ್ ಲಾಸ್ ಆಫ್ ಸ್ಟಾಕ್ ಪಾಲಿಸಿ. ಓಕೆ, ಸೊ ನೌ just we will brief out
ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಪ್ ಟು ನೌ ಓಕೆ ಇನ್ ದ ಫೈರ್ ಇನ್ಶೂರೆನ್ಸ್. ನೆನ್ಪಿಟ್ಕೊಳ್ಳಿ, ನಾನು ಇವತ್ತು ಏನೇನು ನಿಮಗೆ ಕಾನ್ಸೆಪ್ಟ್ಗಳು ಹೇಳ್ಕೊಡ್ತಾ ಇದ್ದೀನಿ, ಈ ಕಾನ್ಸೆಪ್ಟ್ಗಳು ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಇನ್ಶೂರರು, ಇನ್ಶೂರ್ಡು, ಸಾಲ್ವೇಜು ಎಲ್ಲ ಪ್ರಾಬ್ಲಮಲ್ಲೂ ಕೊಟ್ಟಿರ್ತಾರೆ. ಎಲ್ಲ ಪ್ರಾಬ್ಲಮಲ್ಲೂ ಯೂಶಲಿ ಸಾಲ್ವೇಜ್ ಕೊಟ್ಟಿರ್ತಾರೆ. ಮತ್ತು ಅಂಡರ್ ಇನ್ಶೂರೆನ್ಸಸ್ ಅಂದರೆ ಏನು, ಓವರ್ ಇನ್ಶೂರೆನ್ಸಸ್ ಅಂದರೆ ಏನು, ಇದೆಲ್ಲ ನೀವು ತಿಳ್ಕೊಂಡಿರಬೇಕು. ಅರ್ಥ ಆಯ್ತಲ್ಲ? ಜಸ್ಟ್ ಬ್ರೀಫ್ ಔಟ್ ಮಾಡಿಬಿಡ್ತೀನಿ ಏನೇನು ಹೇಳ್ಕೊಟ್ಟಿದ್ದೀನಿ ನಾನು ಅಂತ. ಫಸ್ಟು ವಾಟ್ ಈಸ್ ಫೈರ್ ಇನ್ಶೂರೆನ್ಸ್ ಅಂತ ಹೇಳ್ಕೊಟ್ಟೆ ಅಲ್ವಾ. ಏನು ಫೈರ್ ಇನ್ಶೂರೆನ್ಸ್ ಅಂದರೆ ತುಂಬ ಸಿಂಪಲ್ಲು. ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟಿ, ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್, ವೇರ್ ಒನ್ ಪಾರ್ಟಿ ದಟ್ ಈಸ್ ಇನ್ಶೂರರ್ agrees to bear the loss, agree to compensate the loss of other party that is insured, okay, so due to any loss incurred due to the loss incurred for the loss suffered due to fire calamities, okay, that is called fire insurance. ಅದಾದ್ಮೇಲೆ ನಾನು ನಿಮ್ಗೆ ಏನು ಹೇಳ್ಕೊಟ್ಟೆ, ಹೂ ಈಸ್ ಎ ಇನ್ಶೂರ್ಡ್, ಹೂ ಈಸ್ ಎ ಇನ್ಶೂರರ್. ಇನ್ಶೂರರ್ ಅಂದರೆ ಯಾರು, ಇನ್ಶೂರ್ಡ್ ಅಂದರೆ ಯಾರು. ಇನ್ಶೂರರ್ ಅಂದರೆ ಯಾರು ಅಂತ ಹೇಳಿದ್ದೆ ನಾನು. ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪನಿ. So insurance company, the party who agrees to compensate the loss of other party. ನಾನು ನಿಮ್ಗೇನಾದರೂ ಬೆಂಕಿಯಿಂದ ಅನಾಹುತ ಆದರೆ ನಾನು ನಿಮಗೆ ಲಾಸ್ನ ಬೇರ್ ಮಾಡ್ಕೊಡ್ತೀನಿ, ನಾನು ನಿಮಗೆ ಕಾಂಪನ್ಸೇಟ್ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡುತ್ತಲ್ಲ, ಆ ಪಾರ್ಟಿನ ನಾವೇನಂತ ಕರಿತೀವಿ, ಇನ್ಶೂರ್ಡ್ ಅಂತ ಕರಿತೀವಿ. ಯಾರಿಗೆ ನಾವು ಆ ಲಾಸನ್ನು ಕಾಂಪನ್ಸೇಟ್ ಮಾಡಬೇಕು ಅವ್ರನ್ನ ನಾವೇನಂತ ಕರಿತೀವಿ, ಇನ್ಶೂರರ್ ಅಂತ ಇನ್ಶೂರ್ಡ್ ಅಂತ ಕರಿತೀವಿ. ಅಲ್ಲಿಗೆ ಇನ್ಶೂರರ್ ಅಂದರೆ ಇನ್ಶೂರೆನ್ಸ್ ಕಂಪನಿ, ಇನ್ಶೂರ್ಡ್ ಅಂದರೆ ಯಾರು ಪಾಲಿಸಿನ ತಗೊಂಡಿರ್ತಾರೋ ಅವರು ಇನ್ಶೂರ್ಡ್ ಆಗ್ತಾರೆ. ಅರ್ಥ ಆಯ್ತಲ್ವಾ? ಸೊ ಅದಾದ್ಮೇಲೆ ಏನು ಡಿಸ್ಕಸ್ ಮಾಡಿದೆ ನಾನು ಅಂತ ಹೇಳಿದ್ರೆ, ದೇರ್ ಆರ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ಇನ್ಶೂರೆನ್ಸಸ್, ದಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಇನ್ ಫೈರ್ ಇನ್ಶೂರೆನ್ಸಸ್. ಫೈರ್ ಇನ್ಶೂರೆನ್ಸಸ್ ಅಲ್ಲಿ ಕೆಲವು ಟರ್ಮ್ಗಳನ್ನ ಯೂಸ್ ಮಾಡ್ತೀವಿ, ಆ ಟರ್ಮ್ಗಳನ್ನ ಡಿಸ್ಕಸ್ ಮಾಡಿದೆ. ಏನು ಆ ಟರ್ಮು ಅಂತ ಹೇಳಿದ್ರೆ, ಮೊದಲನೇ ಟರ್ಮು ಸಾಲ್ವೇಜ್. ಮೊದಲನೇ ಟರ್ಮ್ ನಾನು ಡಿಸ್ಕಸ್ ಮಾಡಿದ್ದು ಯಾವುದು, ಸಾಲ್ವೇಜ್. ಸಾಲ್ವೇಜ್ ಅಂದರೆ ಏನು, ವೆರಿ ಸಿಂಪಲ್, ಗೂಡ್ಸ್ ಸೇವ್ಡ್ ಫ್ರಮ್ ಫೈರ್. ಓಕೆ, ವೆನ್ ದ ಗೂಡ್ಸ್ ಈಸ್ ಡೆಸ್ಟ್ರಾಯ್ಡ್, when the goods is destroyed by fire, all the goods will not destroy, a part of the goods will save from fire. Okay, such goods which is saved from fire will be treated as, will be called, is known as salvage. Okay, next ಏನು ಡಿಸ್ಕಸ್ ಮಾಡಿದೆ ಅದಾದಮೇಲೆ ಅಂತ ಹೇಳಿದ್ರೆ, ಸೊ ನಾನು ಡಿಸ್ಕಸ್ ಮಾಡಿದ್ದು ನೆಕ್ಸ್ಟು ವಾಟ್ ಡು ಯು ಮೀನ್ ಬೈ ಓವರ್ ಇನ್ಶೂರೆನ್ಸಸ್. ಓವರ್ ಇನ್ಶೂರೆನ್ಸಸ್ ಅಂದರೆ ಏನು, ತುಂಬ ಸಿಂಪಲ್ಲು. ಓವರ್ ಇನ್ಶೂರೆನ್ಸಸ್ ಅಂತ ಹೇಳಿದ್ರೆ, ವೆನ್ ದ ಇನ್ಶೂರಬಲ್ ಅಮೌಂಟ್ is more than the value of insurable stock, okay, such insurance is called over insurance. ಯಾವಾಗ ಇನ್ಶೂರಬಲ್ ಅಮೌಂಟ್ ಅಂದರೆ ಇನ್ಶೂರೆನ್ಸ್ ಅಮೌಂಟು ನಮ್ಮಲ್ಲಿರೋ ಇನ್ಶೂರಬಲ್ ಸ್ಟಾಕ್ ಅಮೌಂಟ್ಗಿನ್ನ ಜಾಸ್ತಿ ಇರುತ್ತೆ. ನಮ್ಮ ಹತ್ರ 50,000 ರೂಪೀಸ್ ಸ್ಟಾಕ್ ಇದ್ದರೆ 60,000 ರೂಪೀಸ್ ಪಾಲಿಸಿ ಇರುತ್ತೆ ನಮ್ಮ ಹತ್ರ, ಆಗ ಅದನ್ನು ನಾವೇನಂತ ಕರಿತೀವಿ, ಓವರ್ ಇನ್ಶೂರೆನ್ಸಸ್ ಅಂತ ಕರಿತೀವಿ. ಓಕೆ, ಮತ್ತೆ ಹೇಳ್ತೀನಿ, ವೆನ್ ದ ಇನ್ಶೂರಬಲ್ ಅಮೌಂಟ್ ಈಸ್ ಮೋರ್ ದೆನ್ ದ value of insurable stock, okay, such goods, such insurance is known as over insurances. Okay, next ಏನು ಹೇಳ್ಕೊಟ್ಟೆ ಅದಾದಮೇಲೆ, ಅಂಡರ್ ಇನ್ಶೂರೆನ್ಸಸ್. ಅಂಡರ್ ಇನ್ಶೂರೆನ್ಸಸ್ ವೈಸ್ ವರ್ಸಾ. ಓಕೆ, ವೈಸ್ ವರ್ಸಾ ಏನದು ಅಂತ ಹೇಳಿದ್ರೆ, ವೆನ್ ದ ಇನ್ಶೂರಬಲ್ ಅಮೌಂಟ್ ಈಸ್ ಲೆಸ್ ದ್ಯಾನ್ ದ ವ್ಯಾಲ್ಯೂ ಆಫ್ ದ ಇನ್ಶೂರಬಲ್ ಸ್ಟಾಕ್, ಓಕೆ, ಸಚ್ ಇನ್ಶೂರೆನ್ಸ್ ಈಸ್ ನೋನ್ ಆಸ್ ಅಂಡರ್ ಇನ್ಶೂರೆನ್ಸಸ್. ಓಕೆ, ಸೊ ಟು ಡಿಸ್ಕರೇಜ್ ದ ಅಂಡರ್ ಇನ್ಶೂರೆನ್ಸಸ್, so a concept will be calculated. Okay, that clause is called average clause. ನಾನು ನಿಮ್ಗೆ ಹೇಳಿದೆ, ಅದು ಹೇಳಿದೆ ನನಗೆ. average clause ಅಂದರೆ ಏನು ಅಂದರೆ, average clause is the clause so which is included to discourage the under insurances. ಯಾಕಂದರೆ ಈಗ ಓವರ್ ಇನ್ಶೂರೆನ್ಸಸ್ ಜಾಸ್ತಿ ಅಮೌಂಟ್ಗೆ ಇನ್ಶೂರೆನ್ಸ್ ಮಾಡಿಸಿರ್ಬೇಕಾದ್ರೆ ಇನ್ಶೂರೆನ್ಸ್ ಕಂಪನಿಯವರು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಪೂರ್ತಿ ಲಾಸ್ ಅಮೌಂಟ್ನ ಕೊಡ್ತಾರೆ. ಬಟ್ ಅಂಡರ್ ಇನ್ಶೂರೆನ್ಸ್ ಆಗಿರ್ಬೇಕಾದ್ರೆ ಕೊಡಲ್ಲ ಅಲ್ವಾ ಅವರು. ಅವಾಗ ಏನು ಮಾಡಬೇಕು, ಅದನ್ನು ಅವರು ಇನ್ನೊಂದ್ಸಲಿ ಆ ಥರ ಡೆಸ್ಟ್ರಾಯ್ ಆದರೆ ಈ ಥರ ಕಡಿಮೆಗೆ ಇನ್ಶೂರೆನ್ಸ್ ಮಾಡಿಸ್ಬಾರ್ದು ಅಂತ ಇನ್ಶೂರೆನ್ಸ್ ಕಂಪನಿಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಆವ್ರೇಜ್ ಒಂದು ಕ್ಯಾಲ್ಕುಲೇಷನ್ನ ಮಾಡ್ತಾರೆ. ಅದೇನು ಕ್ಯಾಲ್ಕುಲೇಟ್ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ದ ಆವ್ರೇಜ್ ಕ್ಲಾಸ್ ವಿಲ್ ಲಿಮಿಟ್ ದ ಲೈಬಿಲಿಟಿ ಆಫ್ ದ ಇನ್ಶೂರೆನ್ಸ್ ಕಂಪನಿ ಅಂಡರ್ ಇನ್ಶೂರೆನ್ಸಸ್. ಅಂದರೆ ಅಂಡರ್ ಇನ್ಶೂರೆನ್ಸ್ ಮಾಡಿಸಿರ್ಬೇಕಾದ್ರೆ ಇನ್ಶೂರೆನ್ಸ್ ಕಂಪನಿಯವರು ಆ ಇನ್ಶೂರ್ಡ್ಗೆ ಕೊಡಬೇಕಾಗಿರೋ ಅಮೌಂಟ್ನ ಕಡಿಮೆ ಮಾಡಿಬಿಡುತ್ತೆ, ಲಿಮಿಟ್ ಮಾಡಿಬಿಡುತ್ತೆ. ಆ ಲಿಮಿಟ್ ಮಾಡೋದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡೋವಂಥ ಕಾನ್ಸೆಪ್ಟ್ನ ನಾವೇನಂತ ಕರಿತೀವಿ ಅಂದರೆ ಆವ್ರೇಜ್ ಕ್ಲಾಸ್ ಅಂತ ಕರಿತೀವಿ. ಅದಾದಮೇಲೆ ಏನು ಹೇಳ್ಕೊಟ್ಟೆ ನಾನು ನಿಮಗೆ, ಲಾಸ್ ಆಫ್ ಸ್ಟಾಕ್. ಲಾಸ್ ಆಫ್ ಸ್ಟಾಕ್ ಅಂತ ಲಾಸ್ ಆಫ್ ಎನಿಥಿಂಗ್, ಟೈಪ್ಸ್ ಆಫ್ ಲಾಸ್ ಅಂತ ಹೇಳ್ಕೊಟ್ಟೆ. ಏನು ಕಾನ್ಸೆಪ್ಟ್ ಹೇಳಿದೆ ನಾನು ನಿಮಗೆ, ಟೈಪ್ಸ್ ಆಫ್ ಲಾಸ್. ಓಕೆ, ಇನ್ ದ ಫೈರ್ ಇನ್ಶೂರೆನ್ಸಸ್ ಯಾವ್ಯಾವ ಥರ ಲಾಸಸ್ ಆಗ್ಬೋದು, ಲಾಸ್ ಆಫ್ ಸ್ಟಾಕ್ ಆಫ್ ಗೂಡ್ಸ್ ಆಗ್ಬೋದು, there may be loss of profit ಆಗ್ಬೋದು, and then it can be loss of any fixed assets ಆಗ್ಬೋದು. These are the
3 types of losses. ಅದರಲ್ಲಿ ನಾವು ಯೂಶುವಲ್ ಆಗಿ ಪ್ರಾಬ್ಲಮ್ ಮಾಡೋದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ ವಿ ಡೂ ಪ್ರಾಬ್ಲಮ್ಸ್ ಆನ್ ಲಾಸ್ ಆಫ್ ಸ್ಟಾಕ್. ಅದಕ್ಕೋಸ್ಕರನೇ ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಡಿಸ್ಕಸ್ ಮಾಡಿದೆ. ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಏನು ಅಂತ ಹೇಳಿದ್ರೆ ವೆನ್ ದ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಕವರ್ಸ್ ದ ರಿಸ್ಕ್ ಆಫ್ ದ ಲಾಸ್ ಆಫ್ ಸ್ಟಾಕ್, ಓಕೆ, ದೆನ್ ಸಚ್ ಪಾಲಿಸಿ ಇಸ್ ಕಾಲ್ಡ್ ಲಾಸ್ ಆಫ್ ಸ್ಟಾಕ್ ಪಾಲಿಸಿ. ಓಕೆ, ಸೊ ಇಷ್ಟು ಹೇಳ್ಕೊಟ್ಟೆ. ಕ್ಲಿಯರ್ ಆಯ್ತಾ ನಿಮ್ಗಿದು? ಓಕೆ, ಸೊ ಇಷ್ಟ ಆದಮೇಲೆ ಈಗ ನಾವು ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದರೆ ಅಕೌಂಟಿಂಗ್ ಪ್ರೊಸೀಜರ್ಸ್. accounting procedures. Accounting procedures. There are totally 5 steps involved in fire insurance claims. ನೋಡಿ, ನಾವು ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳೋದು ಅದು ಒಂದು ಪಾರ್ಟ್ ಆದರೆ ಬೆಂಕಿ ಬಿದ್ದಾಗ ನಾವು ಬಿಸ್ನೆಸ್ ಮೆನ್ಗಳಾಗಿ ನಾವೇನು ಮಾಡಬೇಕು, ನಾವು ಇಷ್ಟು ಅಮೌಂಟ್ ನಮ್ಮ ಹತ್ರ ಇತ್ತು ಅಂತ ಪ್ರೂವ್ ಮಾಡಬೇಕು. ಯಾರಿಗೆ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಇನ್ಶೂರೆನ್ಸ್ ಕಂಪನಿಗೆ ಸಬ್ಮಿಟ್ ಮಾಡಬೇಕು. ಅಕೌಂಟ್ಸನ್ನೆಲ್ಲ ಪ್ರಿಪೇರ್ ಮಾಡಿ ಸಬ್ಮಿಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಆ ಸಬ್ಮಿಟ್ ಮಾಡಬೇಕಾದ್ರೆ ನಮಗೆ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಸಿಗಲ್ಲ ನಮಗೆ. ಯಾಕಂದರೆ ಗೂಡ್ಸು ಡೆಸ್ಟ್ರಾಯ್ ಆಗಿರ್ಬಿಟ್ಟಿರುತ್ತಲ್ಲ, ಅಂದರೆ ಫೈರ್ ಬಿದ್ದು ಡೆಸ್ಟ್ರಾಯ್ ಆಗಿಬಿಟ್ಟಿರುತ್ತಲ್ಲ, ಬೆಂಕಿ ಬಿದ್ದೆಲ್ಲ ನಾಶ ಆಗಿಬಿಟ್ಟಿರುತ್ತಲ್ಲ. ಆಗ ಏನು ಇನ್ಫಾರ್ಮೇಷನನ್ನು ನಮಗೆ ಸಿಕ್ಕಿರುತ್ತೋ ಆ ಇನ್ಫಾರ್ಮೇಷನನ್ನೇ ಬೇಸಿಸ್ ಆಗಿ ಇಟ್ಕೊಂಡು ನಾವೇನು ಮಾಡ್ತೀವಿ, ನಾವು ನಿಮ್ಮಿಂದ ಎಷ್ಟು ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಾವು ನಿಮ್ಮಿಂದ ಎಷ್ಟು ಅಮೌಂಟ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಇನ್ಶೂರೆನ್ಸ್ ಬಿಸ್ನೆಸ್ ಅವರು ಕ್ಯಾಲ್ಕುಲೇಟ್ ಮಾಡಿ ಇನ್ಶೂರೆನ್ಸ್ ಕಂಪನಿಯವರಿಗೆ ಸಬ್ಮಿಟ್ ಮಾಡ್ತಾರೆ. ಅದನ್ನು ನೋಡಿ ಅವರು ಫಿಸಿಕಲ್ ಆಗಿ ವೆರಿಫೈ ಮಾಡಿ ಇದೆಲ್ಲ ನಿಜನ ಏನು ಅಂತ ನೋಡಿಕೊಂಡು ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಇಷ್ಟು ಅಮೌಂಟ್ ಪಾಲಿಸಿ ಅಮೌಂಟ್ ತಗೊಳ್ಳಿ ಅಂತ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಎಲ್ಲಿ ಅಂಡರ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್, ಸೊ ಟು ಕ್ಯಾಲ್ಕುಲೇಟ್ ದ ಕ್ಲೇಮ್ ಅಮೌಂಟ್, ಓಕೆ, ವಿ ಹ್ಯಾವ್ ಟೋಟಲಿ 5 ಸ್ಟೆಪ್ಸ್. ಎಷ್ಟು ಸ್ಟೆಪ್ ಇದೆ? ಒಟ್ಟು 5 ಸ್ಟೆಪ್ಸ್ ಇದೆ. ಅದರಲ್ಲಿ ಮೊದಲನೇ ಸ್ಟೆಪ್ ಬರಿತಾ ಇದ್ದೀನಿ. ಸ್ಟೆಪ್ 1, ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಮೊದಲನೇದೇನು? ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಓಕೆ, ಸೊ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಮಾಡ್ತೀವಿ? ಓಕೆ, ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್, ನಮಗೆ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿರಲ್ಲ ನಮಗೆ. ನಾನು ಇದ್ರ ಫಾರ್ಮೆಟ್ಟು ಏನೇನು ಬರಬೇಕು, ಏನೇನು ಬರುತ್ತೆ ಇದರೊಳಗಡೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮುಂಚೆ ಟ್ರೇಡಿಂಗ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು ಅನ್ನೋದನ್ನು ನಾನು ನಿಮಗೆ ಹೇಳ್ಬಿಡ್ತೀನಿ. ಇವಾಗ ತುಂಬ ಸಿಂಪಲ್ಲು. ಯಾಕೆ ನಾವು ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ನಮಗೆ ಈ ವರ್ಷದ ಮಧ್ಯದಲ್ಲಿ ಬೆಂಕಿ ಬಿದ್ದು ನಾಶ ಆಗಿರುತ್ತೆ ಕೆಲವು ಟೈಮು, ಅಥವಾ ವರ್ಷದ ಬಿಗಿನಿಂಗಲ್ಲೇ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಮಗೆ ಯಾವ ಅಕೌಂಟ್ಸ್ಗಳು ಇರಲ್ಲ. ಆದರೆ ಒಂದಿರುತ್ತೆ. ಏನಿರುತ್ತೆ ಅಂದರೆ ಪ್ರೀವಿಯಸ್ ಇಯರ್ದು ಈ ಇನ್ಫಾರ್ಮೇಷನ್ಸ್ಗಳಿರುತ್ತೆ. ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟನ್ನು ಕಂಪನಿಯವ್ರು ಏನು ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಸೇವ್ ಮಾಡ್ಕೊಂಡಿರ್ತಾರೆ, ಸಿಸ್ಟಮಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಓಕೆ, ಅಥವಾ ಬೇರೆ ಔಟ್ಸೈಡರ್ಸ್ಗಳ ಹತ್ರ, ಶೇರ್ ಹೋಲ್ಡರ್ಸ್ಗಳ ಹತ್ರ ಟ್ರೇಡಿಂಗ್ ಅಕೌಂಟ್ಗಳಿರುತ್ತೆ, ಅವರಿಂದ ಕಲೆಕ್ಟ್ ಮಾಡ್ತಾರೆ. ಅವರಿಂದ ಹೋದ ವರ್ಷ ನಮ್ಮ ಟ್ರೇಡಿಂಗ್ ಅಕೌಂಟು, ನಮ್ಮ ಗ್ರಾಸ್ ಪ್ರಾಫಿಟ್ ಹೇಗಿತ್ತು ಅನ್ನೋದನ್ನು ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಅಂದರೆ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಬೇಸಿಕಲಿ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಇದೇನು ಅಂತ ಹೇಳಿದ್ರೆ ದಿಸ್ ಇಸ್ ದ ಟ್ರೇಡಿಂಗ್ ಅಕೌಂಟ್ ಆಫ್ ದ ಲಾಸ್ಟ್ ಇಯರ್. ಟ್ರೇಡಿಂಗ್ ಅಕೌಂಟ್ ಆಫ್ ದ ಲಾಸ್ಟ್ ಇಯರ್, ಹೋದ ವರ್ಷ ನಮ್ಮ ಗ್ರಾಸ್ ಪ್ರಾಫಿಟ್ಟು ಅಥವಾ ಗ್ರಾಸ್ ಲಾಸು ಎಷ್ಟಿತ್ತು ಅಂತ ನಾವು ಕಂಡುಹಿಡಿಯೋದಕ್ಕೆ ನಮಗೆ ಹೋದ ವರ್ಷದ ಇನ್ಫಾರ್ಮೇಷನ್ನ ಇಟ್ಕೊಂಡು ನಾವು ಟ್ರೇಡಿಂಗ್ ಅಕೌಂಟ್ನ ಮಾಡ್ತೀವಿ. ಅದು ಅಕೌಂಟಿಂಗ್ ಪ್ರೊಸೀಜರ್ಸಲ್ಲಿ ಮೊದಲನೇ ಸ್ಟೆಪ್ ಆಗಿರುತ್ತೆ. ಮೊದಲನೇ ಸ್ಟೆಪ್ ಏನು ಅಂದರೆ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಅರ್ಥ ಆಯ್ತಾ ಇದು ನಿಮಗೆ? ಗುಡ್. ನೆಕ್ಸ್ಟು ಸ್ಟೆಪ್ 2. ಸ್ಟೆಪ್ 2 ಈಸ್ ಕ್ಯಾಲ್ಕುಲೇಷನ್ ಆಫ್ gross profit ratio. Okay, calculation of gross profit ratio. Calculation of gross profit ratio. Okay, so gross profit ratio andrenu? See, usually so we prepare the trading account to find out the gross profit ratio. Gross profit should be always calculated on sales. ನೆನ್ಪಿಟ್ಕೊಳ್ಳಿ ಇದನ್ನ ಯಾವಾಗಲೂ ನೀವು ಮರಿಬಾರ್ದು. ಗ್ರಾಸ್ ಪ್ರಾಫಿಟ್ ಶುಡ್ ಬಿ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಓಕೆ, ನಾನು ಈ ಸಂದರ್ಭದಲ್ಲಿ ನಾನು ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಕೊಟ್ಬಿಡ್ತೀನಿ. ನಾನು ಇಲ್ಲೇ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ಮತ್ತೆ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಏನಂದರೆ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಸೊ ವಿ ಹ್ಯಾವ್ ಎ ಕಾನ್ಸೆಪ್ಟ್.
ನಾನು ನಿಮ್ಗೆ ಏನು ಹೇಳಿದೆ, ನಾನು ಇವಾಗ ಗ್ರಾಸ್ ಪ್ರಾಫಿಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್ ಅಂತ ಹೇಳಿದೆ, ಹೌದಾ? ಗ್ರಾಸ್ ಪ್ರಾಫಿಟ್ ಶುಡ್ ಬಿ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್ ಅಂತ ಹೇಳಿದೆ. ಓಕೆ, ಹಾಗಾಗಿ ಈಗ ನೀವು ನೋಡೋಣ, ಸೆಲ್ಲಿಂಗ್ ಪ್ರೈಸ್ ತಗೊಳ್ಳೋಣ, ಸುಮ್ಮನೆ ಎಕ್ಸಾಂಪಲ್ಲು. ಓಕೆ, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಸೆಲ್ಲಿಂಗ್ ಪ್ರೈಸ್ ಈಸ್ 100. ಓಕೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟು? 100. ಸುಮ್ಮನೆ ಎಕ್ಸಾಂಪಲ್ಲು. ಓಕೆ, ಇದರಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಥವಾ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್, ಗೊತ್ತಲ್ವ ನಿಮಗೆ? ಕಾಸ್ಟು 80 rupees, 80, ಆ್ಯಂಡ್ ಪ್ರಾಫಿಟ್ ಇಸ್ 20. ಓಕೆ, ನಿಮ್ಗೆ ಅರ್ಥ ಆಯ್ತಾ ಇದು? ನಿಮಗೆ ಯಾವುದೋ ಒಂದು ಪದಾರ್ಥನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನನಗೆ 80 ರೂಪಾಯಿ ಖರ್ಚಾಗಿದೆ, ಅದಕ್ಕೆ 20 ರೂಪಾಯಿ ಪ್ರಾಫಿಟ್ನ ಇಟ್ಕೊಂಡು 100 ರೂಪಾಯಿಗೆ ಅದನ್ನು ಸೇಲ್ ಮಾಡ್ತೀನಿ ನಾನು. ಇದು ಸೆಲ್ಲಿಂಗ್ ಪ್ರೈಸ್. 100 rupeesಗೆ ಸೇಲ್ ಮಾಡ್ತೀನಿ. ಓಕೆ, ನೆನ್ಪಿಟ್ಕೊಳ್ಳಿ, ನಾನು 100 rupeesಗೆ ಇದನ್ನು ನಾನು ಸೇಲ್ ಮಾಡಿದಾಗ ಈ 100 rupeesಲ್ಲಿ 20 rupees ಏನಿರುತ್ತೆ? ಪ್ರಾಫಿಟ್ ಇರುತ್ತೆ. ಇನ್ನು 80 rupees ಏನಿರುತ್ತೆ ಅಂತ ಹೇಳಿದ್ರೆ ಕಾಸ್ಟ್ ಇರುತ್ತೆ. ಅಂದರೆ ನಾನು ಆ್ಯಕ್ಚುಯಲ್ ಆಗಿ ಖರ್ಚು ಮಾಡಿರುವಂತಹ ವೆಚ್ಚ ಎಷ್ಟು ಅಂದರೆ 80 ರೂಪಾಯಿ, 80 rupees. ಅದರಲ್ಲಿ ನನಗೆ ಲಾಭ ಎಷ್ಟು ಅಂದರೆ 20 rupees. ಇಲ್ಲಿ ನಾನು ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಕಾನ್ಸೆಪ್ಟನ್ನು ಈಗ ಹೇಳ್ಕೊಡ್ತೀನಿ. ಏನು ಕಾನ್ಸೆಪ್ಟ್ ಅದು ಅಂತ ಹೇಳಿದ್ರೆ, ವೆನ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್. ಓಕೆ, ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್. ನೋಡಿ, ಇಲ್ಲಿ ನಾನು ಯಾವಾಗಲೂ ನಿಮ್ಗೆ ಆಗಲೇ ಹೇಳಿದೆ, ಪ್ರಾಫಿಟ್ ಯಾವಾಗಲೂ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು? ಗ್ರಾಸ್ ಪ್ರಾಫಿಟ್ನ ಇಟ್ ಶುಡ್ ಬಿ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್ ಅಂತ ಹೇಳಿದೆ. ಪ್ರಾಫಿಟ್ನ ನಾವು ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ, 20 ಇಸ್ ದ ಪ್ರಾಫಿಟ್, ಸೆಲ್ಲಿಂಗ್ ಪ್ರೈಸ್ ಈಸ್ 100. ಓಕೆ, ಸೆಲ್ಲಿಂಗ್ ಪ್ರೈಸ್ ಈಸ್ 100. ಅಲ್ಲಿಗೆ ಎಷ್ಟಾಯಿತು ಇದು ಅಂದರೆ 21s 25s 1/6, ಸಾರಿ 1/5. ಎಷ್ಟಾಯಿತು ಇದು? 1/5 ಆಯಿತು. ಅರ್ಥ ಆಯ್ತಲ್ಲ? ಇದೇ ಕ್ಯಾಲ್ಕುಲೇಷನನ್ನು ನಾವು ಇವಾಗ ಏನು ಮಾಡಬೇಕು? ಪ್ರಾಫಿಟ್ ಆನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಪ್ರಾಫಿಟ್ ಆನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ ಪ್ರಾಫಿಟ್ ಎಷ್ಟಿದೆ? 20. ಪ್ರಾಫಿಟ್ ಎಷ್ಟಿದೆ? ಇಲ್ಲಿ 20 ಇದೆ. ಬೈ ಪ್ರಾಫಿಟ್ ಆನ್ ಕಾಸ್ಟ್, ಆದರೆ ಕಾಸ್ಟ್ ಎಷ್ಟಿದೆ? ಇಲ್ಲಿ 80. ಕಾಸ್ಟ್ ಇಲ್ಲಿ 80 ಇದ್ದರೆ ಆಗ 21s 24s. ಅಂದರೆ ನಾನು ಇಲ್ಲಿ ನಿಮ್ಗೆ ಏನು ಹೇಳೋಕ್ಕೆ ನಾನು ಹೇಳೋದಕ್ಕೆ ನಾನು ನಿಮಗೆ ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ ಅಂದರೆ, ವೆನ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಸೇಲ್ಸ್ ಇಟ್ ವಿಲ್ ಬಿ 1/5. ಅರ್ಥ ಆಯ್ತಲ್ವಾ? ಇನ್ ದ ಸೇಮ್ ವೇ ವೆನ್ ದ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಕಾಸ್ಟ್, ಓಕೆ, ಇಟ್ ವಿಲ್ ಬಿ 1/4. ಅಂದರೆ ಕಾಸ್ಟ್ 1/4 ಇದ್ದರೆ ಸೇಲ್ಸ್ ಎಷ್ಟಿರಬೇಕು? 1/5 ಇರಬೇಕು. ಸೇಲ್ಸ್ ಎಷ್ಟಿರಬೇಕು? 1/5. ಓಕೆ, ಸೊ ಸ್ಕ್ರೀನಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ವೆನ್ ಪ್ರಾಫಿಟ್ ಆನ್ ಸೇಲ್ಸ್ ಈಸ್ 1/5, ಓಕೆ, ಕಾಸ್ಟ್ ಎಷ್ಟಿರುತ್ತೆ? ಆಗ 1/4 ಇರುತ್ತೆ. ಓಕೆ, ಇದೇ ಥರ ಇನ್ನೊಂದು ತಗೊಳ್ಳೋಣ. ಓಕೆ, ಸೇಮ್ ಎಕ್ಸಾಂಪಲ್ ವಿ ವಿಲ್ ಟೇಕ್. ಕಾಸ್ಟ್ ಈಸ್ 75. ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಕಾಸ್ಟ್ ಎಷ್ಟು? 75. ಸೊ ಪ್ರಾಫಿಟ್ ವಿಲ್ ಬಿ 25. ಓಕೆ, ಪ್ರಾಫಿಟ್ ವಿಲ್ ಬಿ 25. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ 100. ಓಕೆ, ಸೆಲ್ಲಿಂಗ್ ಪ್ರೈಸ್ ಈಸ್ 100. ಈಗ ತಗೊಳ್ಳೋಣ. ಓಕೆ, ಈಗ ತಗೊಳ್ಳೋಣ. ಹೇಗೆ ತಗೊಳ್ಳೋದು? ಈಗ ಪ್ರಾಫಿಟ್ ಆನ್ ಸೇಲ್ಸ್, ಪ್ರಾಫಿಟ್ ಆನ್ ಸೇಲ್ಸ್ ಅಂದರೆ 25 ಡಿವೈಡೆಡ್ ಬೈ 100. 25 ಇಸ್ ದ ಪ್ರಾಫಿಟ್, 25 ಇಸ್ ದ ಪ್ರಾಫಿಟ್. ಆನ್ ಸೇಲ್ಸ್ ಅಂದರೆ 100. ಆನ್ ಸೇಲ್ಸ್ ಈಸ್ 100. ಎಷ್ಟಾಯ್ತು ಅಲ್ಲಿಗೆ? 25 1s 25 4s. ಓಕೆ, 25 1s ಆ್ಯಂಡ್ 25 4s. ಅದೇ ಥರ ಇಲ್ಲಿ ತಗೊಳ್ಳೋಣ. ಪ್ರಾಫಿಟ್ ಆನ್ ಕಾಸ್ಟ್, ಪ್ರಾಫಿಟ್ ಆನ್ ಕಾಸ್ಟ್. ಸೊ ಪ್ರಾಫಿಟ್ ಆನ್ ಕಾಸ್ಟ್ ಎಷ್ಟಿದೆ? 25 ಡಿವೈಡೆಡ್ ಬೈ ಪ್ರಾಫಿಟ್ ಆನ್ ಕಾಸ್ಟ್ ಅಂದರೆ 75. ಓಕೆ, ಪ್ರಾಫಿಟ್ ಆನ್ ಕಾಸ್ಟ್ 75. ಹಾಗಾದರೆ 25 1s 25 3s. ಓಕೆ, 25 1s ಆ್ಯಂಡ್ 25 3s. ಐ ಹೋಪ್ ನಿಮಗಿದು ಅರ್ಥ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾಸ್ಟ್ ಸೇಲ್ಸ್, ಕಾಸ್ಟು 1/3 ಇದ್ದರೆ ಸೇಲ್ಸ್ ಎಷ್ಟಾಗಿರುತ್ತೆ? 1/4 ಆಗಿರುತ್ತೆ. ಸೇಲ್ಸ್ ಎಷ್ಟಾಗಿರುತ್ತೆ? 1/4 ಆಗಿರುತ್ತೆ. ಅದೇ ಥರ ಲಾಸ್ಟ್ ಎಕ್ಸಾಂಪಲ್ ನಾನು ಬರೆದಿದ್ನಲ್ಲ, ಯಾವ ಎಕ್ಸಾಂಪಲ್ ಅದು? 80 ಆ್ಯಂಡ್ 20 100.
ಓಕೆ, ಸೊ ಈ ಎಕ್ಸಾಂಪಲಲ್ಲಿ ಹೇಗೆ ಬರ್ದಿದೆ ಹೇಗೆ ಬಂದಿತ್ತು ನಮ್ಗೆ ಆನ್ಸರು ಅಂತ ಹೇಳಿದ್ರೆ, ಸೇಲ್ಸು 1/5 ಇರಬೇಕಾದ್ರೆ 1/5 ಇದ್ದರೆ ಸೇಲ್ಸು ನಮಗೆ 1/5 ಇದ್ದರೆ ಕಾಸ್ಟ್ ಎಷ್ಟು ಬಂದಿತ್ತು ನಮಗೆ 1/4 ಬಂದಿತ್ತು. ಕಾಸ್ಟ್ ಎಷ್ಟು ಬಂದಿತ್ತು ನಮಗೆ 1/4. ಸೊ ಇದನ್ನು ನೆನಪಿಟ್ಕೊಂಡಿರಿ. ಯಾಕೆ ಇದನ್ನು ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ, ನಾವು ಮುಂದೆ ನಾವು ಪ್ರಾಬ್ಲಮ್ಗಳನ್ನು ಮಾಡ್ತಾ ಇರಬೇಕಾದ್ರೆ ನಿಮಗೆ ಇದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗಲೇ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಮತ್ತು ಇದಕ್ಕೆ ಇನ್ನೊಂದು ಕಾನ್ಸೆಪ್ಟು ಇದೆ, ಇನ್ನೊಂದಿದೆ, ಅದನ್ನು ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ನಾನು ನಿಮ್ಗೆ ಅದನ್ನು ಕ್ಲಿಯರಾಗಿ ಹೇಳ್ತೀನಿ. ಅರ್ಥ ಆಯ್ತಲ್ಲ? ಓಕೆ, ಸೊ ದೀಸ್ ಆರ್ ದ 2 steps involved. So basically, whether profit is given on cost or profit is given on sales, whatever given in the problem, so we should always calculate gross profit on sales. ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಕೊಟ್ಟಿದ್ರು ನಾವು ಅದನ್ನು ಸೇಲ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಅದು ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಮೂರನೇ ಸ್ಟೆಪ್ ಬರೆಯೋಣ. ಓಕೆ, ಮೂರನೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ಪ್ರಿಪರೇಷನ್ ಆಫ್ ಮೆಮೊರಂಡಮ್. ಓಕೆ, ಪ್ರಿಪರೇಷನ್ ಆಫ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ನಮ್ಗೆ ಇವಾಗ ಒಂದು ಡೌಟ್ ಬರುತ್ತೆ, ಸರ್ ಆಲ್ರೆಡಿ ವಿ ಹ್ಯಾವ್ ಪ್ರಿಪೇರ್ಡ್ ಟ್ರೇಡಿಂಗ್ ಅಕೌಂಟ್, ಅಗೇನ್ ವೈ ವಿ ಹ್ಯಾವ್ ಟು ಪ್ರಿಪೇರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್? ಈಗಾಗಲೇ ನಾವು ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ದೀವಿ, ಮತ್ತೆ ಯಾಕೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು ಅಂತ ನಿಮಗೊಂದು ಡೌಟ್ ಬರ್ಬೋದು. ಓಕೆ, ನೆನ್ಪಿಟ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಆಗಲೇ ನಿಮ್ಗೆ ಹೇಳಿದೆ, ಟ್ರೇಡಿಂಗ್ ಅಕೌಂಟ್ ಇಸ್ ಪ್ರಿಪೇರ್ಡ್, ಓಕೆ, ಟು ಬೇಸ್ಡ್ ಆನ್ ದ ಟ್ರೇಡಿಂಗ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್. ಹೋದ ವರ್ಷದ ಇನ್ಫಾರ್ಮೇಷನನ್ನು ಇಟ್ಕೊಂಡು ಹೋದ ವರ್ಷ ಎಷ್ಟು ಪ್ರಾಫಿಟ್ ಬಂದಿತ್ತು ಅದನ್ನು ಕಂಡುಹಿಡಿಯೋದಕ್ಕೆ, ಆ ಪ್ರಾಫಿಟ್ನ ಕಂಡುಹಿಡಿದಾದ್ಮೇಲೆ ನಮ್ಮ ಪ್ರಾಫಿಟ್ನ ಪರ್ಸೆಂಟೇಜ್ ಎಷ್ಟು ಬಂದಿತ್ತು, ಪ್ರಾಫಿಟ್ ಪರ್ಸೆಂಟೇಜ್ ರೇಷೋ, ಗ್ರಾಸ್ ಪ್ರಾಫಿಟ್ ರೇಷೋ ಎಷ್ಟು ಬಂದಿತ್ತು, ಇದನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ 2 steps ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮ್ಮ ಆ್ಯಕ್ಚುವಲ್ ಪ್ರಾಬ್ಲಮ್ ಶುರು ಆಗೋದೇ ಎಲ್ಲಿಂದ ಅಂತ ಹೇಳಿದ್ರೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಂಡಮ್ ಅಂತ ಹೇಳಿದ್ರೆ ಡ್ರಾಫ್ಟೆಡ್ ಟ್ರೇಡಿಂಗ್ ಅಕೌಂಟ್ ಅಂತ. ಡ್ರಾಫ್ಟೆಡ್ ಟ್ರೇಡಿಂಗ್ ಅಕೌಂಟ್, ಡ್ರಾಫ್ಟೆಡ್ ಟ್ರೇಡಿಂಗ್ ಅಕೌಂಟ್ ಅಥವಾ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂದರೆ ಯೂಶಲಿ ಟ್ರೇಡಿಂಗ್ ಅಕೌಂಟ್ ಐಟಮ್ಸ್ಗಳೇ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ಸ್ಗಳಲ್ಲೂ ಬರೋದು, ಅದೇ ಐಟಮ್ಸೇ ಇಲ್ಲೂ ಬರೋದು, ಏನು ಅದರಲ್ಲಿ ಎಕ್ಸ್ಟ್ರಾ ಬರಲ್ಲ ಅಲ್ಲಿ. ಆದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟು ಕರೆಂಟ್ ಇಯರ್ಗೆ ಪ್ರಿಪೇರ್ ಮಾಡ್ತೀವಿ. ಯಾವುದಕ್ಕೆ ಪ್ರಿಪೇರ್ ಮಾಡ್ತೀವಿ ನಾವು? ಸೊ ವಿ ಪ್ರಿಪೇರ್ ಫಾರ್ ದ ಕರೆಂಟ್ ಇಯರ್. ಕರೆಂಟ್ ಇಯರ್ ದಟ್ಟು ಅಪ್ ಟು ದ ಡೇಟ್ ಆಫ್ ಫೈರ್. ಎಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು? ಎಲ್ಲಿ ಬೆಂಕಿ ಬೀಳುತ್ತೋ ಆ ಡೇಟ್ವರೆಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಜೂನಲ್ಲಿ ನಾವು ಬೆಂಕಿ ಬಿದ್ದುಬಿಡ್ತು ಅಂದ್ಕೊಳ್ಳಿ. ಓಕೆ, ಈ ಕರೆಂಟ್ ಇಯರ್ ಈ ವರ್ಷದಲ್ಲಿ ಜೂನಲ್ಲಿ ಬೆಂಕಿ ಬಿದ್ದುಬಿಡ್ತು ಅಂದ್ಕೊಳ್ಳಿ. ಆಗ ನಾವು ಏಪ್ರಿಲ್, ಮೇ, ಜೂನ್ ಬರೀ 3 ತಿಂಗಳಿಗೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಆದರೆ ಯೂಶಲಿ ಟ್ರೇಡಿಂಗ್ ಅಕೌಂಟ್ ಹೋದ ವರ್ಷದ ಎಷ್ಟು ದಿನಕ್ಕೆ ಪ್ರಿಪೇರ್ ಮಾಡ್ತೀವಿ ನಾವು? ಯೂಶಲಿ ಇಟ್ ಇಸ್ ಪ್ರಿಪೇರ್ಡ್ ಫಾರ್ 12 months. ಬಟ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟು ಆ ಇಯರ್ ಬಿಗಿನಿಂಗಿಂದ ಅಪ್ ಟು ದ ಡೇಟ್ ಆಫ್ ಫೈರ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಜೂನಲ್ಲಿ ಏನಾದರೂ ಬಿದ್ದರೆ ಏಪ್ರಿಲ್, ಮೇ, ಜೂನ್. ಓಕೆ, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಸೊ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಓನ್ಲಿ 3 months. ಆಯಿತಾ? ಅಕ್ಟೋಬರಲ್ಲಿ ಬೆಂಕಿ ಬಿದ್ದುಬಿಡ್ತು ಅಂದ್ಕೊಳ್ಳಿ. ಆಗ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂದರೆ ಸೊ ವಿ ಪ್ರಿಪೇರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ 7 months. ಓಕೆ, ಡಿಸೆಂಬರಲ್ಲಿ ಬೆಂಕಿ ಬಿದ್ದುಬಿಡ್ತು ಅಂದ್ಕೊಳ್ಳಿ. ಸೊ ವಿ ಪ್ರಿಪೇರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ 9 months. ಸೊ ಆ ಥರ ಸೊ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ 4. ಓಕೆ, ಸ್ಟೆಪ್ 4. ಸೊ ವಿ ವಿಲ್ ಕ್ಯಾಲ್ಕುಲೇಟ್ ದ ಆ್ಯಕ್ಚುವಲ್ ಲಾಸ್. ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುವಲ್ ಲಾಸ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುವಲ್ ಲಾಸ್. ಬೆಂಕಿ ಬಿದ್ದಾಗ ನಮಗೆ ಆ್ಯಕ್ಚುವಲ್ ಆಗಿ ಲಾಸ್ ಎಷ್ಟಾಯಿತು? ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ, ಸಾಲ್ವೇಜ್. ಈಗ ಬೆಂಕಿ ಬಿದ್ದಾಗ ನಮಗೆ ಪೂರ್ತಿ ಏನಾಗಿರಲ್ಲ, ನಮಗೆ ಗೂಡ್ಸ್ ಪೂರ್ತಿ ನಾಶ ಆಗಿರಲ್ಲ, ಅದರಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತೆ, ನಾವು ಒಂದು ಸ್ವಲ್ಪ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರ್ತೀವಿ, ಅದನ್ನೆಲ್ಲ ಒಂದು ಫಾರ್ಮೆಟ್ಗೆ ಹಾಕಿ ನಾವು ಆ್ಯಕ್ಚುವಲ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಆ್ಯಕ್ಚುವಲ್ ಲಾಸ್ ಅಂದರೆ ಇಲ್ಲಿ ಆ್ಯಕ್ಚುವಲ್ ಲಾಸ್ ಆಫ್ ಸ್ಟಾಕ್ ಅಂತಲೇ ಅರ್ಥ ಇಲ್ಲಿ. ಯಾಕಂದರೆ ನಾವು ಈ ಚಾಪ್ಟ್ರಲ್ಲಿ ನಾವು ಕಲಿಯೋದೇನಪ್ಪ ಅಂತ ಹೇಳಿದ್ರೆ, ಈ ಚಾಪ್ಟ್ರಲ್ಲಿ ನಾವು ಕಲಿಯೋದು ಕ್ಯಾಲ್ಕುಲೇಷನ್ ಆಫ್ ಲಾಸ್ ಆಫ್ ಸ್ಟಾಕ್. ಸ್ಟಾಕ್ ಮೇಲೆ ಇನ್ಶೂರೆನ್ಸ್ ಮಾಡಿಸಿರ್ತೀವಿ, ಅದರ ಮೇಲೆ ನಾವು ಪ್ರಾಬ್ಲಮ್ಸ್ಗಳನ್ನು ಮಾಡೋದು. ಓಕೆ, ಆಸ್ ಎ ಲಾಸ್ಟ್ ಸ್ಟೆಪ್ 5th ಸ್ಟೆಪ್ಪಲ್ಲಿ ಸೊ ವಿ ವಿಲ್ ಕ್ಯಾಲ್ಕುಲೇಟ್ ದ ಕ್ಲೇಮ್ ಅಮೌಂಟ್. ಓಕೆ, ಇನ್ ದ 5th ಸ್ಟೆಪ್ ಸೊ ವಿ ವಿಲ್ ಕ್ಯಾಲ್ಕುಲೇಟ್ ದ ಕ್ಲೇಮ್ ಅಮೌಂಟ್. ಅಂದರೆ ಕ್ಲೇಮ್ ಅಮೌಂಟ್ ಎಷ್ಟು ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಕ್ಲೇಮ್ ಅಮೌಂಟನ್ನು ಕೊಡಬಹುದು, ಕೊಡಬೇಕು ಅನ್ನೋದನ್ನು ನಾವೇನು ಮಾಡ್ತೀವಿ, ಒಂದು ಟೆಂಟೇಟಿವ್ ಆಗಿ ಡ್ರಾಫ್ಟ್, ಒಂದು ಎಕ್ಸ್ಪೆಕ್ಟೆಡ್ ಕ್ಲೇಮ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಕ್ಲೇಮ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಸ್ಟೆಪ್ಪೇ 5th ಸ್ಟೆಪ್ಪು, ದಟ್ ಇಸ್ ಕ್ಯಾಲ್ಕುಲೇಷನ್ ಆಫ್
ಕ್ಲೇಮ್ ಅಮೌಂಟ್. ಅಂದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಫೈರ್ ಇನ್ಶೂರೆನ್ಸಸ್ಸಲ್ಲಿ ಟೋಟಲಿ ವಿ ಹ್ಯಾವ್ 5 ಸ್ಟೆಪ್ಸ್. ಓಕೆ, 5 ಸ್ಟೆಪ್ಸ್. ಮೊದಲನೇ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ, ಸೊ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ ಟು ಫೈಂಡ್ ಔಟ್ ದ ಪ್ರೀವಿಯಸ್ ಇಯರ್ ಗ್ರಾಸ್ ಪ್ರಾಫಿಟ್. And in the second step, we will calculate gross profit ratio, okay, to find out the previous year profit, so which is applied to the current year profit. ಹೋದ ವರ್ಷ 40% ಪ್ರಾಫಿಟ್ ಬಂದಿತ್ತು ಅಂದರೆ ಅಫ್ಕೋರ್ಸ್ ಈ ವರ್ಷನೂ ನಮಗೆ 40% ಪ್ರಾಫಿಟ್ ಬರ್ತಾ ಇತ್ತು, ಆದರೆ ಅಷ್ಟರಲ್ಲಿ ಬೆಂಕಿ ಬಿದ್ದೋಯ್ತು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡುಹಿಡಿತೀವಿ. ಅಗೇನ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಇಸ್ ಜಸ್ಟ್ ಲೈಕ್ ಟ್ರೇಡಿಂಗ್ ಅಕೌಂಟ್, ಬಟ್ ಇಟ್ ಇಸ್ ಪ್ರಿಪೇರ್ಡ್ ಫಾರ್ ದ ಕರೆಂಟ್ ಇಯರ್ ಆ್ಯಂಡ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಪ್ ಟು ದ ಡೇಟ್ ಆಫ್ ಫೈರ್. And fourth step is calculation of actual loss. What is the actual loss incurred, okay, due to fire, okay? And then in the fifth step, so we will calculate the expected claim amount, okay? So ಇದನ್ನೆಲ್ಲ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಿ ಇನ್ಶೂರೆನ್ಸ್ ಕಂಪನಿಯವರಿಗೆ ಇದನ್ನು ಸಬ್ಮಿಟ್ ಮಾಡಬೇಕು. ಇಷ್ಟು ಸಬ್ಮಿಟ್ ಮಾಡಿದ್ಮೇಲೆ ಅವರು ಅದನ್ನು ಕೂಲಂಕುಷವಾಗಿ ಎಲ್ಲ ನೋಡ್ತಾರೆ. ಅದನ್ನು ನೋಡಿ ಎಷ್ಟು ಅವರಿಗೆ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಆ ಅಮೌಂಟನ್ನು ಅವರು ಕಂಪನಿಗೆ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಫೈರ್ ಇನ್ಶೂರೆನ್ಸಸ್. ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮಗೆ ಟ್ರೇಡಿಂಗ್ ಅಕೌಂಟ್ ಐಟಮ್ಸ್ಗಳು ಏನೇನು ಬರುತ್ತೆ, ಗ್ರಾಸ್ ಪ್ರಾಫಿಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಹೇಗೆ ಮಾಡಬೇಕು, ಆ್ಯಕ್ಚುಯಲ್ ಲಾಸು ಮತ್ತು ಕ್ಲೇಮ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು ಅಂತೆಲ್ಲ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡಿದ್ಮೇಲೆ ಅದರ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಮಾಡೋಣ. ಸೊ ಇಲ್ಲಿಗೆ ಈ ಸೆಷನನ್ನು ಮುಗಿಸೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.